You're trying to say something? Just confirm me that you're able to see the screen. Yes. Yes. Thanks. We'll start in a minute. 1 minute will start ಮಾಡೋಣ. ಇಲ್ಲಿ ಪೈಥಾನ್ ಗೊತ್ತಿದೆ ಯಾರಿಗಾದ್ರು ಅಥವಾ ಎಲ್ಲರಿಗೂ ಪೈಥಾನ್ ಇವಾಗ ಕಲಿಬೇಕು ಅಂತ ಇದ್ದೀರಾ ಅಥವಾ ಹೆಂಗೆ? ಓಕೆ. How about others? Okay. Fine. Okay. ಅಂದ್ರೆ most of the people ಪೈಥಾನ್ ಈಗ ಹೊಸದು, ರೈಟ್? ಹೌದು ಸರ್. ನನಗೆ ಅಡ್ವಾನ್ಸ್ ಲೆವೆಲ್ ಹೋಗ್ತೀನಿ. ಓಕೆ. ಪೈಥಾನ್ ಯೂಸ್ ಮಾಡಿದ್ದೆ 10 years back. ಇವಾಗ ಮತ್ತೆಲ್ಲ ರಿಫ್ರೆಶ್ ಮಾಡ್ಕೊಂಡು. ಓಕೆ, ನಾಟ್ ಅನ್ ಇಶ್ಯೂ. ಯಾರು ಪೈಥಾನ್ ಇಲ್ಲಿ ವರ್ಕ್ ಮಾಡಿ? ಓಕೆ ಅರ್ಜುನ್. Python is a new for me. ಓಕೆ, ಫೈನ್. ಇಲ್ಲಿ ಯಾರ್ಯಾರು ಪೈಥಾನ್ ಗೊತ್ತಿದೆ ಅವರಿಗೆ ಇದೆಲ್ಲ ಈಸಿ ಅನ್ನಿಸ್ಬೋದು. ದಿಸ್ ಮೈಟ್ ಲುಕ್ ಈಸಿ, ಮೇ ಬಿ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಥರ್ಡ್, ಬಟ್ ಐ ನೀಡ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್, ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪೈಥಾನ್ ಯಾರಿಗೆ ಗೊತ್ತಿದೆ ಅಥವಾ ದೇ ಕ್ಯಾನ್ ಹ್ಯಾಂಡಲ್ ಇಟ್, or they can stay, ಅಥವಾ if they have other work they can drop. ಜಸ್ಟ್ ಈಗ ಸ್ಕ್ರ್ಯಾಚ್ ಇಂದನೇ ನಾನು ಸ್ಟಾರ್ಟ್ ಮಾಡೋದು ಪೈಥಾನ್. ಡೈರೆಕ್ಟಾಗಿ ನಾನು ಓಪ್ಸ್ ಕಾನ್ಸೆಪ್ಟಿಗೆ ಏನು ಹೋಗೋದಿಲ್ಲ, ಅಥವಾ ಡೇಟಾ ಸ್ಟ್ರಕ್ಚರ್, ನೋ, ಡೈರೆಕ್ಟ್ ಬೇಸಿಕ್ಕಿಂದನೇ ನಾನು ಸ್ಟಾರ್ಟ್ ಮಾಡೋದು. ಓಕೆ, ವಿಲ್ ಸ್ಟಾರ್ಟ್. ಓಕೆ, ಎಸ್. ಸೊ ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಬರುತ್ತೆ, ಅಥವಾ ಕೆಲವೊಬ್ಬರಿಗೆ ಕಂಪ್ಲೀಟ್ಲಿ ಫ್ರೆಶ್ ಇರ್ಬೋದು, ಕೋಡಿಂಗ್ ಅನ್ನೋದೇ ಫ್ರೆಶ್ ಇರ್ಬೋದು. ಸೊ ದಟ್ಸ್ ಫೈನ್. ಗೊತ್ತಿರೋರಿಗೂ ಓಕೆ, ಗೊತ್ತಿಲ್ಲದೆ ಇರೋರಿಗೂ ಓಕೆ. ವಿ ವಿಲ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್, ವೆರಿ ಬಿಗಿನಿಂಗ್ ಇಂದ. ಏನಿದು ಪೈಥಾನ್ ಅಂತ ಲ್ಯಾಂಗ್ವೇಜ್? ಏನು ಹೆಂಗೆ ಬಂತು? ಏನಕ್ಕೆ ಇದನ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ? ಏನಕ್ಕೆ ಅದರ್ ಲ್ಯಾಂಗ್ವೇಜಸ್ಗಿಂತ ಎಷ್ಟು ಡಿಫ್ರೆಂಟ್? ಸೊ ಬೈ ಎಂಡ್ ಆಫ್ ದ ಕ್ಲಾಸ್
ನಿಮಗೆ ಪೈಥಾನ್ ಏನು, ಯಾಕೆ ಯೂಸ್ ಮಾಡ್ತಾ ಇದ್ದೀವಿ, ಇದ್ರ ಡೇಟಾ ಟೈಪ್ಸ್ ಏನು, ಡೇಟಾ ಸ್ಟ್ರಕ್ಚರ್ ಏನು, ಒಂದು ಸಿಂಪಲ್ ಕೋಡ್ ಬರುತ್ತೆ, ಬರೀತೀರ ನೀವೇ. ಮೇ ಬಿ ಎಲ್ಲರದು VS ಕೋಡ್ ಇನ್ಸ್ಟಾಲ್ ಆಗಿದೆ ಅಥವಾ ಎನಿ ID ಇನ್ಸ್ಟಾಲ್ ಆಗಿದೆ ಅಂತ ಕಾಣುತ್ತೆ. ಇನ್ಸ್ಟಾಲ್ ಆಗಿಲ್ಲ ಅಂದರೂ ಯು ಕ್ಯಾನ್ ರನ್ ಎನಿ ಆನ್ಲೈನ್ ಕಂಪೈಲರ್ ಮೂಲಕ ರನ್ ಮಾಡಬಹುದು. ಐ ವಿಲ್ ಶೋ. ಸೊ ಬಿಫೋರ್ ದ್ಯಾಟ್, what is Python? Python is a high level interpreted general purpose programming language. ನಾವು ಒನ್ ಟು ಒನ್ ವರ್ಡ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಏನಿದು ಪೈಥಾನ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇಲ್ಲಿ ಫಸ್ಟ್ ಒಂದು ವರ್ಡ್ ಅನ್ನ ಯೂಸ್ ಮಾಡಿದಾನೆ, ಹೈ ಲೆವೆಲ್ ಅಂತ. ವಾಟ್ ಇಸ್ ಹೈ ಲೆವೆಲ್? ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಅಂತ ಬರುತ್ತೆ. ಓಕೆ, ಸಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಏನು ಕೋಡ್ ಬರಿತೀವಿ ಅದು ಹಾರ್ಡ್ವೇರ್ಗೂ ಕೂಡ ಅರ್ಥ ಆಗಬೇಕು. ಮೇನ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಏನಾದರೂ ಓದಿದ್ರೆ ಮೈಕ್ರೋ ಕಂಟ್ರೋಲರ್ ಮತ್ತೆ ಮೈಕ್ರೋ ಪ್ರೊಸೆಸರ್ ಅಂತ ಬರುತ್ತೆ. ಓದಿಲ್ಲ ಅಂದ್ರೆ ಫೈನ್, ನೀವು ಬೇರೆ ಕೋರ್ಸ್ ತಗೊಂಡಿದ್ರು ಕೂಡ. ಇದು ನಿಯರ್ ಟು ದ ಹಾರ್ಡ್ವೇರ್ಗೆ ಅರ್ಥ ಆಗೋ ತರ ಬರೆಯೋ ಕೋಡ್. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, A, B ಅಂತ ಇದೆ. ಹಾರ್ಡ್ವೇರ್ಗೆ ಇದು ಈಸಿ ಟು ಅಂಡರ್ಸ್ಟ್ಯಾಂಡ್, ಕಷ್ಟ ಆಗೋದಿಲ್ಲ ಹಾರ್ಡ್ವೇರ್ಗೆ. ಒಂದು ಸೆಕೆಂಡ್. ಹಾರ್ಡ್ವೇರ್ಗೆ ಅದು ಕಷ್ಟ ಆಗೋದಿಲ್ಲ, ಹ್ಯೂಮನ್ ರೀಡಬಲ್ ಆಗೋದಿಲ್ಲ. ಯಾಕೆಂದ್ರೆ ಲೋ ಲೆವೆಲ್ ಬಂದ್ಬಿಟ್ಟು ಮಷೀನಿಗೆ ಅಷ್ಟೇ ಇಟ್ಟಿರ್ತಾರೆ, ಅಂದ್ರೆ ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಅಷ್ಟೇ ಇಟ್ಟಿರ್ತಾರೆ. ಅದು ಬಂದ್ಬಿಟ್ಟು ಲೋ ಲೆವೆಲ್ ಆಗುತ್ತೆ. ವಾಟ್ ಅಬೌಟ್ ಹೈ ಲೆವೆಲ್? ಹೈ ಲೆವೆಲ್ ಅಂದ್ರೆ ಏನು ಅಂದ್ರೆ, ಈಸಿ ಫಾರ್ ಅ ಹ್ಯೂಮನ್ ಟು ರೀಡ್, ಫಸ್ಟ್ ರೈಟ್ ಅಂಡ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಹಾರ್ಡ್ವೇರ್ ಕಾಂಪ್ಲೆಕ್ಸಿಟಿ, ನಾವು ಹಾರ್ಡ್ವೇರಿಗೆ ನಾವು ಕೋಡ್ ಬರಿತೀವಿ, ಇದ್ರಲ್ಲಿ ಬರೆಯೋದಿಲ್ಲ ಅಂತಲ್ಲ, ಬರಿದ್ರೂ ಕೂಡ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನಾವೀಗ ಒಂದು ಪೈಥಾನ್ ಕೋಡ್ ಓದ್ತಾ ಇದೀವಿ ಅಂದ್ರೆ ಕಾಂಪ್ಲಿಕೇಟೆಡ್ ಇರಲ್ಲ, ಈಸಿ ಇರುತ್ತೆ. ಇಂಗ್ಲಿಷ್ ಸೆಂಟೆನ್ಸ್ ಇರುತ್ತಲ್ಲ, ಆ ತರ ಅನ್ಕೋಬಹುದು ನೀವು. ಮಷಿನ್ ಇಂಡಿಪೆಂಡೆಂಟ್, ಈಸಿ ಟು ಲರ್ನ್, ಕಲಿಯೋದಕ್ಕೂ ಈಸಿ ಇರುತ್ತೆ. ಡಿಬಗ್ ಮಾಡೋದಕ್ಕೆ, ಏನಿದು ಡಿಬಗ್ ಅಂದ್ರೆ, ವೆನ್ ವಿ ಆರ್ ಡೆವಲಪಿಂಗ್ ಸಮಥಿಂಗ್, ಯಾವ್ದಾದ್ರು ಕೋಡ್ ಡೆವಲಪ್ ಮಾಡ್ತಾ ಇದೀವಿ ಅಂದ್ರೆ, ಇಫ್ ಯು ಗಾಟ್ ಸ್ಟಕ್, ಅಥವಾ ಹೆಂಗೆ ಕೋಡ್ ಫ್ಲೋ ಹೋಗ್ತಾ ಇದೆ, ಲೈನ್ ಬೈ ಲೈನ್ ಹೆಂಗ್ ಹೋಗ್ತಾ ಇದೆ, ವಿಲ್ ಕಾಲ್ ದಟ್ ಆಸ್ ಅ ಡಿಬಗ್. ಮತ್ತೆ ನೀಡ್ ಅ ಕಂಪೈಲರ್ ಆರ್ ಇಂಟರ್ಪ್ರಿಟರ್ ಟು ಕನ್ವರ್ಟ್ ಅ ಮಷಿನ್. ಇಲ್ಲಿ ಕೀ ಫೀಚರ್ಗೆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ವಿ ಮಸ್ಟ್ ಹ್ಯಾವ್ ಸಮ್ ಕನ್ವರ್ಟರ್ ಬೇಕಾಗುತ್ತೆ. ನಮ್ಮ ಕೋಡನ್ನು, ಮೇ ಬಿ ಮೈಕ್ರೋ ಪ್ರೊಸೆಸರ್ ಅಥವಾ ಮೈಕ್ರೋ ಕಂಟ್ರೋಲರ್ ಕೋಡನ್ನು ವಿಲ್ ಕನ್ವರ್ಟ್ ದಟ್ ಟು ಹಾರ್ಡ್ವೇರ್ಗೆ ಅರ್ಥ ಆಗೋ ಥರ ಮಾಡಿದೆ. ಸೊ ದಟ್ ಯಾವ್ದು ಹಂಗಾದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್? ಬರೀ ಪೈಥಾನ್ ಒಂದೇನ ಇರೋದು? ಇಲ್ಲ, ಪೈಥಾನ್ ಜೊತೆಗೆ ಯು ಕ್ಯಾನ್ ಕನ್ಸಿಡರ್ ಜಾವಾ, ಸಿ, ಜಾವಾ ಸ್ಕ್ರಿಪ್ಟ್, JS ಅಂತ ಕರಿತೀವಿ. ಸಿ ಇನ್ನೂ ಇದಾವೆ, ಸದ್ಯಕ್ಕೆ ಸಾಕು. ಹೈ ಲೆವೆಲ್ ಅಂದ್ರೆ ದಿಸ್ ಇಸ್ ವಾಟ್, ಈಸಿಯಾಗಿ ಅರ್ಥ ಆಗುವಂಥದ್ದು, ಅಪೋಸಿಟ್ ದ ಲೋ ಲೆವೆಲ್. ದೆನ್ ವಾಟ್ ಇಂಟರ್ಪ್ರಿಟೆಡ್? ವಾಟ್ ಯು ಮೀನ್ ಬೈ ಇಂಟರ್ಪ್ರಿಟ್ ಅಂದ್ರೆ, ಇಟ್ ಎಕ್ಸಿಕ್ಯೂಟ್ ದ ಕೋಡ್ ಲೈನ್ ಬೈ ಲೈನ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಕನ್ಸಿಡರ್ ಒಂದು ಕೋಡ್ ಇದೆ ವಿಚ್ ಹ್ಯಾಸ್ 5 ಲೈನ್ ಇದೆ ಅಂತ ತಗೊಳ್ಳಿ. ಇಟ್ ಎಕ್ಸಿಕ್ಯೂಟ್ ದಿಸ್, ದೆನ್ ದಿಸ್, ದೆನ್ ದಿಸ್, ದೆನ್ ದಿಸ್, ದೆನ್ ದಿಸ್, ಈ ತರ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ಲೀಟ್ ಕೋಡ್ ಬಂದ್ಬಿಟ್ಟು ಮಷಿನ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಕೋಡ್ 5 ಲೈನ್ ಕೋಡ್ ಇತ್ತಲ್ಲ, 5 ಲೈನ್ ಕಂಪ್ಲೀಟ್ ಕೋಡ್ ಮಷಿನ್ ಕೋಡ್ ಗೆ ಕನ್ವರ್ಟ್ ಆಗುತ್ತೆ. ದೆನ್ ಸಿ, ಇದು ಥಿಯರಿ, ಇದು ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಮ್ಗೊಂದು ಬೇಸಿಕ್ ಕೊಡ್ತಾ ಇದೀನಿ, ವಾಟ್ ಈಸ್ ಲೋ ಲೆವೆಲ್ ಅಥವಾ ವಾಟ್ ಈಸ್ ಹೈ ಲೆವೆಲ್ ಅಂತ. ಸೊ ಮಷಿನ್ಗೆ ಕನ್ವರ್ಟ್ ಆಗುತ್ತೆ, ಮಷಿನ್ ಕೋಡ್ಗೆ ಕನ್ವರ್ಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಲ್ಲಿ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ.
ದಿಸ್ ಇಸ್ ವಾಟ್ ಇಂಟರ್ಪ್ರಿಟೆಡ್ ಮೀನಿಂಗ್. ದೆನ್ ವಾಟ್ ಈಸ್ ಜನರಲ್ ಪರ್ಪಸ್? ಜನರಲ್ ಪರ್ಪಸ್ ಅಂದ್ರೆ ಇದು ಒಂದೇ ಕೇಸಿಗೆ ಯೂಸ್ ಆಗೋದಿಲ್ಲ. ಮೆನಿ ಡಿಫ್ರೆಂಟ್ ಸಾಫ್ಟ್ವೇರ್ ಆಗಿರ್ಬೋದು, ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು, AI ಆಗಿರ್ಬೋದು, ಗೇಮ್ಸ್, ಡೇಟಾ ಪ್ರೊಸೆಸಿಂಗ್ಗೆ ಬಹಳಷ್ಟು ಕಡೆ ಯೂಸ್ ಮಾಡ್ತಾರೆ. ವೆನ್ ಎವರ್ ಯು ಕಮ್ ಅಕ್ರಾಸ್ ಜನರಲ್ ಪರ್ಪಸ್ ಅಂದ್ರೆ ನಾಟ್ ಇನ್ ಎವ್ರಿ ಫೀಲ್ಡ್, ಇನ್ ಸರ್ಟನ್ ಫೀಲ್ಡ್ ವಾಸ್ಟ್ ಆಗಿ ಅದರದ್ದು ಯೂಸೇಜ್ ಮಾಡ್ತಾ ಇರ್ತಾರೆ. ದಟ್ಸ್ ವಾಟ್ ಜನರಲ್ ಪರ್ಪಸ್ ಮೀನ್. ಸೊ ಪೈಥಾನ್ ಬಂದ್ಬಿಟ್ಟು ಹೈ ಲೆವೆಲ್, ಈಸಿ ಟು ಅಂಡರ್ಸ್ಟ್ಯಾಂಡ್ ಇನ್ ಸಿಂಪಲ್ ಮೀನಿಂಗ್, ಇಂಟರ್ಪ್ರಿಟೆಡ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಜನರಲ್ ಪರ್ಪಸ್ ಬಹಳಷ್ಟು ಕಡೆ ಯೂಸ್ ಮಾಡ್ತಾರೆ. ನಾನು ಆವಾಗಲೇ ಹೇಳು, ಇಟ್ ಈಸ್ ಈಸಿ ಟು ಲರ್ನ್, ಈಸಿ ಟು ರೈಟ್, ಈಸಿ ಟು ರೀಡ್. ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾವು ಕೋಡ್ ಎಲ್ಲ ಬರೋದು ಅರ್ಥ ಮಾಡ್ಕೊಳ್ಳೋಣ, ನಾವು ಡೀಪ್ ಮಾಡ್ತೀವಿ ಇದನ್ನ ಪೈಥಾನ್ ಅಲ್ಲಿ. ವೈ ಪೈಥಾನ್ ಇಸ್ ಪಾಪ್ಯುಲರ್? ಜಸ್ಟ್ ಅ ಸಿಂಪಲ್ ಇಂಗ್ಲಿಷ್ ತರ ಇದೆ, ಲೆಸ್ ಕೋಡ್. ಈಗ ನಾವು ಅಡಿಷನ್ ಆಫ್ 2 ನಂಬರ್ ಬರಬೇಕು ಅಂದ್ರೆ ನಿಮಗೆ ಸಿ ಗೊತ್ತಿದ್ರೆ, ಅಂದ್ರೆ ಇಂಜಿನಿಯರಿಂಗ್ ಓದಿದ್ರೆ ಫಸ್ಟ್ ಇದರಲ್ಲಿ ಸಿ ಕಲ್ತಿರ್ತೀರ, ಅಥವಾ ಯಾವ್ದಾದ್ರು ಕೋಡನ್ನ ಬರಿಬೇಕು ಅಂದ್ರೆ ನಾನು ಸಿ ಅಲ್ಲಿ ಬರೋ ತೋರಿಸ್ತೀನಿ. ಆಶ್ ಇನ್ಕ್ಲೂಡ್ stdio.h, ಮೇ ಬಿ code.h ಅಂತ ಬರುತ್ತೆ. ಐ ಡೋಂಟ್ ರಿಮೆಂಬರ್, ನನಗೆ ಗೊತ್ತಿರೋದು ನಾನು ಬರೀತೀನಿ. 2 ಡಿಕ್ಲೇರ್ ಮಾಡಬೇಕು ವೇರಿಯೇಬಲ್ನ. ಇದನ್ನ ಡೇಟಾ ಟೈಪ್ ಅಂತೀವಿ, ಎ ಮತ್ತೆ ಬಿ. ವೈ ಅನ್ನೋದು ಡಿಕ್ಲೇರ್ ಮಾಡ್ತೀನಿ, y is equals to a plus b. then printf the output of addition of 2 number, then scanf percentage d y ಅಂತ ಹಿಂಗೇನೋ ಬರಿತೀವಿ. ಸಿ 1 2 3 4 5 6 7 ಲೈನ್ ಬರೋದಿವಿ ನಾವು. ಬಟ್ ಪೈಥಾನ್ ಅಲ್ಲಿ ನಾವೇನಾದ್ರು ಅಡಿಷನ್ ಆಫ್ 2 ನಂಬರ್ ಬರಬೇಕು ಅಂದ್ರೆ y is equals to a ಪ್ಲಸ್ ಜನರಲ್ ಮ್ಯಾಥಮೆಟಿಕ್ಸ್ ಹೆಂಗಿದೆಯೋ ಹಂಗೆ ಬರೀತೀವಿ. ಸಿ ನೋಡಿ ಡಿಫರೆನ್ಸ್ ನೋಡಿ, ಇದು ಸಿ ಅಲ್ಲಿ ಬರೆಯೋ ಕೋಡ್ ಕಂಪ್ಲೀಟ್ ಸಿ. ದ ಅಡಿಷನ್ ಆಫ್ 2 ನಂಬರ್ ಇನ್ನೇನು ಅಲ್ಲ ನಾವು ಬರೆದಿರೋದ್ರಲ್ಲಿ. ಬಟ್ ಪೈಥಾನ್ ಅಲ್ಲಿ ನೋಡಿ ಎಷ್ಟಿದೆ. ಏನಕ್ಕೆ ಇದು ಪಾಪ್ಯುಲರ್ ಅಂದ್ರೆ ದೀಸ್ ಆರ್ ದ ರೀಸನ್ಸ್. ಈ ರೀಸನ್ಗಳಿಗೆ ಪಾಪ್ಯುಲರ್. ಲೆಸ್ ಕೋಡ್, ಮೋರ್ ವರ್ಕ್. ಅಲ್ಲಿ 7 ಲೈನ್ ಬರ್ದಿದ್ದೀನಿ, ಅಷ್ಟೇ ಔಟ್ಪುಟ್ ಕೊಡುತ್ತೆ, ನನಗೇನು ಬೇರೆ ಔಟ್ಪುಟ್ ಕೊಡೋದಿಲ್ಲ, ಅಥವಾ ರಾಂಗ್ ಔಟ್ಪುಟ್ ಕೊಡೋದಿಲ್ಲ. 1+1 ಅಂದ್ರೆ 2ನೇ ಕೊಡುತ್ತೆ, ಇಲ್ಲೂ ಕೂಡ 1+1 ಅಂದ್ರೆ 2ನೇ ಕೊಡುತ್ತೆ. ಮೋರ್ ವರ್ಕ್, ಹ್ಯೂಜ್ ಕಮ್ಯುನಿಟಿ ಸಪೋರ್ಟ್. ನೀವೇನಾದರೂ ಇಫ್ ಯು ಗಾಟ್ ಸ್ಟಕ್ ಇನ್ ಬಿಟ್ವೀನ್ ವೈಲ್ ಡೆವಲಪಿಂಗ್ ಎನಿ ಕೋಡ್, ಡೋಂಟ್ ನೀಡ್ ಟು ಬಾದರ್. ಇದೇ ತರ ನಿಮ್ಮ ತರನೇ ಪ್ರಾಬ್ಲಮ್ ಬಹಳಷ್ಟು ಜನ ಫೇಸ್ ಮಾಡಿರ್ತಾರೆ. ಕೆನ್ ಗೋ ಓವರ್ ದ ಇಂಟರ್ನೆಟ್ ಅಂಡ್ ಆಸ್ಕ್ ಎನಿ ಡೌಟ್, ಅಥವಾ ಹೊಸ ಹೊಸ ಪ್ಯಾಕೇಜ್ಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು, ಯು ವಿಲ್ ಗೆಟ್. free and open source. You don't have to pay 1 rupee to Python. and Python use ಮಾಡ್ತಾ ಇದ್ದೀನಿ, so that I am paying 10 rupee per day. No, ಆ ಥರ ಏನು ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಓಪನ್ ಸೋರ್ಸ್. ಓಪನ್ ಸೋರ್ಸ್ ಅಂದ್ರೆ ಫ್ರೀ ಟು ಯೂಸ್, ಜನರಲ್ ಪಬ್ಲಿಕ್ ಕೊಟ್ಟಿರ್ತಾರೆ ಅಂತ. ಫ್ರೀ ಅಂಡ್ ಓಪನ್ ಸೋರ್ಸ್. ವೇರ್ ಪೈಥಾನ್ ಈಸ್ ಯೂಸ್ಡ್, ಎಲ್ಲಿ ಪೈಥಾನ್ ಯೂಸ್ ಮಾಡ್ತಾರೆ? ವೆಬ್ ಡೆವಲಪ್ಮೆಂಟಿಗೆ ಆಗಿರ್ಬೋದು, ಡೇಟಾ ಸೈನ್ಸ್ ಅಂಡ್ ಅನಾಲಿಟಿಕ್ಸ್, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್. ನಾವು ಇದು ನೋಡಿದ್ವಿ, ಬಟ್ ಕೋಡಲ್ಲಿ ನಾವಿನ್ನೂ ನೋಡಿಲ್ಲ. ಈಗ ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಕನ್ಸಿಡರ್ 1 ಮಂತ್ ಸೇಲ್ ಬೇಕು ನನಗೆ, ಇಫ್ ಐ ವಾಂಟ್ ಟು ಗೆಟ್ ದ 1 ಮಂತ್ ಸೇಲ್ ಆಫ್ ಒಂದು ಯಾವುದೋ ಕಂಪ್ನಿದು ಅಂದರೆ ಪೈಥಾನ್ ಇಟ್ಸ್ ಈಸಿ ಟು, ನಾವು ಕೋಡ್ ಬರೆಯೋದು ಈಸಿ, ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡೋದು ಈಸಿ. ಅನಾಲಿಟಿಕ್ಸ್ ನೀವು ಕೇಳಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಅಂತ. ಒಂದು ಯಾವುದಾದ್ರೂ ಡೇಟಾನ ಅನಾಲಿಸಿಸ್ ಮಾಡಬೇಕು. ಸೊ ಬರೀ ಡೇಟಾ ಅಷ್ಟೇ ಅನಾಲಿಸಿಸ್ ಅಲ್ಲ, ಅದಕ್ಕೆ ಅನಾಲಿಟಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಪೈಥಾನ್. ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದಾ? ಮಾಡಬಹುದು. ದಿಸ್ ಇಸ್ ಪಾಪ್ಯುಲರ್, ಈಸಿ ಟು ಯೂಸ್. ಆಟೋಮೇಷನ್ ಅಂಡ್ ಸ್ಕ್ರಿಪ್ಟಿಂಗ್, ಗೇಮ್ ಡೆವಲಪ್ಮೆಂಟ್, ಸೈಬರ್ ಸೆಕ್ಯೂರಿಟಿ. ಇದು ಬೆಸ್ಟ್. ಜಸ್ಟ್ ಡೇಟಾಗಷ್ಟೇ ಯೂಸ್ ಮಾಡೋದಲ್ಲ, ಡೇಟಾಗೆ ಇಟ್ ಇಸ್ ಸೋ ಪಾಪ್ಯುಲರ್. ಫಸ್ಟ್ ಪ್ಲೇಸ್ ಅಥವಾ ಗೋ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾರ್ ಡೇಟಾ ಅಂತ ಕೇಳಿದ್ರೆ ಪೀಪಲ್ ವಿಲ್ ಚೂಸ್ ಪೈಥಾನ್. ಈಸಿ ಡೆವಲಪ್ ಮಾಡೋದು ಅದಕ್ಕೋಸ್ಕರ. ವೈ ಲರ್ನ್ ಪೈಥಾನ್? ಬಿಗಿನರ್ ಫ್ರೆಂಡ್ಲಿ, ಹೈ ಡಿಮ್ಯಾಂಡ್ ಇನ್ ಜಾಬ್ಸ್, ವರ್ಕ್ಸ್ ಆನ್ ವಿಂಡೋಸ್, ಮ್ಯಾಕ್ ಅಥವಾ ಲೈನೆಕ್ಸ್. ನಿಮ್ಮದು ಮ್ಯಾಕ್ ಇದ್ರೆ, ಲೈನೆಕ್ಸ್ ಇದ್ರೆ ಇಟ್ ವರ್ಕ್. ಯೂಸ್ ಬೈ ಕಂಪನೀಸ್ ಲೈಕ್ ಎಲ್ಲ ಟಾಪ್ ಕಂಪನಿಗಳು ಯೂಸ್ ಮಾಡ್ತಾರೆ.
ಮಿಡ್ ಲೆವೆಲ್ ಕಂಪ್ನಿಗಳು ಯೂಸ್ ಮಾಡ್ತವೆ, ಸ್ಟಾರ್ಟ್ಅಪ್ ಯೂಸ್ ಮಾಡ್ತವೆ. ಇಟ್ಸ್ ಅ ಗೋ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು. ಸೊ ದಿಸ್ ವಾಟ್ ಪೈಥಾನ್. ಏನಿದು ಪೈಥಾನ್ ಫೀಚರ್? ವಿ ಅಂಡರ್ಸ್ಟುಡ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಲೋ ಲೆವೆಲ್ ಕೋಡ್ ತರ ಆ ಕೋಡನ್ನ ಕಂಪ್ಲೀಟ್ಲಿ ನಾನು ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡಿ ದೆನ್ ನಾನು ಇದನ್ನ ಮಾಡ್ತೀನಿ ಅಲ್ಲ, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಡೈನಮಿಕಲಿ ಟೈಪ್ಡ್, ಇಲ್ಲಿ ನೀವು ನೋಡಿರ್ಬೋದು ನಾನು ಕೋಡ್ ಇಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಇಲ್ಲಿ 3ನೇ ಲೈನ್ ಅಲ್ಲಿ ಡಿಕ್ಲೇರ್ ಮಾಡಿದೆ ವೇರಿಯೇಬಲ್ ಇಂಟ್ ಅಂತ, ಇಂಟೀಜರ್. ಬಟ್ ಇಲ್ಲಿ ನಾನು ಕೆಳಗಡೆ ಪೈಥಾನ್ ಅಲ್ಲಿ ಬರ್ಬೇಕಾದ್ರೆ ನಾನು ಏನು ಡಿಕ್ಲೇರ್ ಮಾಡಿಲ್ಲ ಅಲ್ಲಿ ಡೇಟಾ ಟೈಪ್. ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡೇಟಾ ಟೈಪ್ ಅಂತ. ನೋಡಿ ಅಲ್ಲಿ ಇಂಟ್ ಆಫ್ ಎ ಬಿ ವೈ ಅಂತ ಕೊಟ್ಟಿದ್ದೇನೆ, ಬಟ್ ಇಲ್ಲಿ y is equals to a plus b. there is no such line ಲೈಕ್ ಮೇಲ್ಗಡೆ 3 ಲೈನ್ ಅಲ್ಲಿ ಇದೆಯಲ್ಲ, 3rd ಲೈನ್ ಅಲ್ಲಿ ಆ ತರ ಯಾವುದೂ ಇಲ್ಲ. ಡೈನಮಿಕಲಿ ಟೈಪ್ಡ್, ನೋ ನೀಡ್ ಟು ಡಿಕ್ಲೇರ್ ಡೇಟಾ ಟೈಪ್ಸ್. ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇದಾವೆ. ಈಗ ಒಂದು ನಾನೇನಾದ್ರು ಮ್ಯಾಥ್ ವರ್ಕ್ ಮಾಡ್ತೀನಿ, ಮ್ಯಾಥ್ ಮೇಲೆ ಏನಾದರೂ ಮಾಡಬೇಕು ಅಂದರೆ ಇಂಪೋರ್ಟ್ ಮ್ಯಾಥ್ ಅಂತ ಇದೆ. ಅಥವಾ ಏನಾದ್ರು ಎಮ್ ಎಲ್ ಮೇಲೆ ಮಾಡ್ತೀನಿ, ಈಗ ನೀವೇನಾದರೂ ಮ್ಯಾಟ್ಲಿಬ್ ಪ್ಲಾಟ್ ಏನಾದ್ರು ಗ್ರಾಫನ್ನ ಪ್ಲಾಟ್ ಮಾಡ್ತೀನಿ, ಅದೇ ಥರ ಬಹಳಷ್ಟು ಲೈಬ್ರರಿಗಳಿದಾವೆ. ಅಥವಾ ಡೇಟಾ ಮೇಲೆ ಮಾಡ್ತೀನಿ ಅಂದರೆ ಪಾಂಡಾಸ್ ಆಗಿರ್ಬೋದು ಅಥವಾ ನಂಪಿ, ಇವೆಲ್ಲ ಹೇಳ್ತೀನಿ ಏನೇನಕ್ಕೆ ಯೂಸು ಅಂತ. ಎಮ್ ಎಲ್ ಅದಕ್ಕೆಲ್ಲ ಬಹಳಷ್ಟು ಯೂಸ್ ಆಗುತ್ತೆ. ಇದು ನಂಪೈ ಅಥವಾ ಪಾಂಡಾ ಒಂದು ಗ್ಲಿಮ್ಸ್ ಕೊಡಬೇಕು ಏನಿದು ಪ್ಯಾಕೇಜಸ್ ಅಂದರೆ ಅಥವಾ ಲೈಬ್ರರಿ ಏನು ಅಂತ ಹೇಳಿದ್ರೆ. ಈ ಕನ್ಸಿಡರ್ ನನಗೊಂದು ಟೇಬಲ್ ಇದೆ, ಒನ್ ಟೂ ತ್ರೀ, ಇಲ್ಲಿ 0.1 0.2 0.3, ಕಾಲಮ್ ನೇಮು ABC ಅನ್ಕೊಳ್ಳೋಣ, ಇಲ್ಲಿ XYZ ಅಂತ ಅನ್ಕೊಳ್ಳೋಣ. ಈಗ ನಾನು ಇದನ್ನ ಆಡ್ ಮಾಡಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ರೋ ಓವರ್ ರೋ ಅಂದ್ರೆ ರೋ 1 ಆಫ್ 2 ಪ್ಲಸ್ ರೋ 2 ಆಫ್ 2 ಪ್ಲಸ್ ರೋ 2 ಆಫ್ ರೋ 3 ಆಫ್ 2 ಅಂತ ಮಾಡ್ತೀನಿ. ಇದನ್ನ ಮಾಡ್ತೀನಿ. ನೋಡಿ, ಇದನ್ನೆಲ್ಲ ಮಾಡೋದಕ್ಕಿಂತ ಬಿಟ್ಟು ಇನ್ಬಿಲ್ಟ್ ಫಂಕ್ಷನ್ಗಳು ಇರ್ತವೆ. ಇಲ್ಲಿ ಪಾಯಿಂಟರ್ಸ್ ಆಗಿರ್ಬೋದು, ಸಮ್ ಆಫ್ ಆ ಕಾಲಮ್ ನೀವು ಬಿ ಅಂತ ಕೊಟ್ರೆ ಅದರ ಸಮ್ ಮಾಡಿ ಕೊಡುತ್ತೆ. ಯು ಡೋಂಟ್ ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್, ಇದನ್ನ ಮಾಡೋ ಅವಶ್ಯಕತೆನೇ ಇಲ್ಲ. ದೀಸ್ ಆರ್ ದ ಲೈಬ್ರರೀಸ್. ಸೊ ನಾನು ಈಗ ಸಮ್ ಅನ್ನೋದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಇಂಪೋರ್ಟ್ ಪಾಂಡಾಸ್, ಅದಕ್ಕಿಂತ ಮುಂಚೆ ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಆ್ಯಪ್ನ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊತಿರಲ್ಲ, ಪ್ಲೇ ಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊತಿರಲ್ಲ. ಅದೇ ಥರ ಇಲ್ಲೂ ಕೂಡ ಪ್ಲೇ ಸ್ಟೋರ್ ಅಂತ ಇರಲ್ಲ, ಪಿಪ್ ಇನ್ಸ್ಟಾಲ್ ಪಾಂಡಾಸ್ ಅಂತ ಮಾಡ್ತೀವಿ. ಅಥವಾ ಯಾವುದಾದ್ರೂ ಲೈಬ್ರರಿ ಇದನ್ನ ಮಾಡಬೇಕು ಅಂದರೆ ಪಿಪ್ ಇನ್ಸ್ಟಾಲ್ ಅಂತ ಮಾಡ್ತೀವಿ, ಆ ಲೈಬ್ರರಿ ಹೆಸರು. ಸೊ ಇವು ಲೈಬ್ರರಿಗಳು, ಬಹಳಷ್ಟು ಲೈಬ್ರರಿಗಳಿದಾವೆ. ಈಗ ಒಂದು ನನಗೆ ರ್ಯಾಂಡಮ್ ಡಮ್ಮಿ ಡೇಟಾ ಜನರೇಟ್ ಮಾಡಬೇಕು, ಇನ್ಸ್ಟೆಡ್ ಆಫ್ ನಾನು ಟೈಪ್ ಮಾಡೋ ಬದಲು ನಾನು ಡಮ್ಮಿ ಡೇಟಾ ಜನರೇಟ್ ಮಾಡ್ತೀನಿ. ಓಕೆ, no need to learn, not completely. Okay, fine. So that's what the large standard library mean. ಬಹಳಷ್ಟು ಲೈಬ್ರರಿಗಳಿದ್ದಾವೆ. ನಾನು 2 ಎಕ್ಸಾಂಪಲ್ ಕೊಟ್ಟೆ, ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ ಪಾಂಡಾಸು, ನಂಪೈ ಅಂತ. ಅಥವಾ ನಾವು ಗ್ರಾಫಲ್ಲಿ ಏನೋ ಮಾಡ್ತೀವಿ ಅಂದರೆ ಮ್ಯಾಟ್ಲಿಬ್ ಪ್ಲಾಟ್ ಅಂತ ಮಾಡ್ತೀವಿ. ಸೊ ದರ್ ಆರ್ ಮೆನಿ, ಇಷ್ಟೇ ಅಂತ ಇಲ್ಲ, ಬಹಳಷ್ಟು ಇದ್ದಾವೆ. ಹೋಗ್ತಾ ಹೋಗ್ತಾ ಯಾವುದು ಬೇಕೋ ಅದು ಕಲ್ತ್ಕೊಡೋಣ. ಎಲ್ಲದೂ ಕಲಿಯಕ್ಕೆ ಸಾಧ್ಯವೇ ಇಲ್ಲ. ಬಹಳಷ್ಟು ಡೈಲಿ ಒಂದು ಲೈಬ್ರರಿ ಬರುತ್ತೆ, ಅಥವಾ 100 ಲೈಬ್ರರಿ, ಹೆಂಗೆ ಅಂತ ಕಲಿಯಕ್ಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು. ಪೈಥಾನ್ ಇನ್ಸ್ಟಾಲೇಷನ್, ಇವೆಲ್ಲ ಪೈಥಾನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಎಲ್ಲೆಲ್ಲೇ ರನ್ ಮಾಡ್ಬೋದು ಪೈಥಾನ್ ಅಂದ್ರೆ. ಈಗ ನಾನು ಕನ್ಸಿಡರ್ ನಂತರ ಈಗ ಯಾವುದೋ ಒಂದು ID ಇಲ್ಲಪ್ಪ, VS ಕೋಡ್ ಇಲ್ಲ, ಅಥವಾ ಪೈಚಾರ್ಮ್ ಇಲ್ಲ, ಅಥವಾ ಇನ್ನೊಂದು ಯಾವುದೂ ಇಲ್ಲ. ಸೊ ನಾನೇನು ಮಾಡ್ತೀನಿ,
ಕಾಮನ್ ಆಗಿ ಇಲ್ಲೇ ರನ್ ಮಾಡ್ತಾರೆ, ನೀವು ಪ್ರಾಜೆಕ್ಟ್ ಅಥವಾ ಇನ್ನೊಂದು ಮಾಡ್ಬೇಕಾರೆ. ಇಲ್ಲ ನಾನು ಆನ್ಲೈನಲ್ಲಿ ರನ್ ಮಾಡಬೇಕು, ಐ ಡೋಂಟ್ ವಾಂಟ್ ಟು ಇನ್ಸ್ಟಾಲ್ ಎನಿಥಿಂಗ್, ಅಥವಾ ನಾನು ಇಲ್ಲೇ ಡೆವಲಪ್ ಮಾಡ್ತೀನಿ ಅಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಗೂಗಲ್ ಕೊಲ್ಯಾಬ್. ಈಗ ನಿಮ್ಮ ಹತ್ರ ಆ್ಯಪ್ ಇಲ್ಲ, ಐ ಮೀನ್ ದ ಸಾಫ್ಟ್ವೇರ್ ಇಲ್ಲ VS ಕೋಡು, ಸೊ ನಾನೀಗ ಟ್ರೈ ಮಾಡ್ತೀನಿ. ವಿ ಕ್ಯಾನ್ ಯೂಸ್ ಗೂಗಲ್ ಕೊಲ್ಯಾಬ್. ಇಟ್ ಇಂಟರ್ನ್ಸ್ ಕನೆಕ್ಟೆಡ್ ಟು ಯುವರ್ ಡ್ರೈವ್. ನೀವು ಯಾವ್ದು ಬೇಕಾದರೂ ಓಪನ್ ಮಾಡ್ಬೋದು, ಕೋಡ್ ಬರೀಬೋದು. ಅದಕ್ಕೆ ಇಂತಿಷ್ಟು ಅಂತ ರ್ಯಾಮ್ ಇರುತ್ತೆ, ಇಂತಿಷ್ಟು ಅಂತ ಸ್ಟೋರೇಜ್ ಇರುತ್ತೆ, ಸೊ ದಟ್ ಯು ಕ್ಯಾನ್ ಏಬಲ್ ಟು. ಜುಪಿಟರ್ ನೋಟ್ಬುಕ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಸೇಮ್ ಗೂಗಲ್ ಕೊಲ್ಯಾಬ್ ಅಷ್ಟೇ ನೋಟ್ಬುಕ್ ಥರ ವರ್ಕ್ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ತೋರಿಸೇ ಬಿಡ್ತೀನಿ. ಇನ್ ಕೇಸ್ ಇಫ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಐ ವಿಲ್ ಗೋನಾ ಶೋ ಯು. Second. ನಾವು ಲೈಬ್ರರಿಗಳು ಯಾವ್ದು ಯೂಸ್ ಮಾಡಬಹುದು ಇದರಲ್ಲಿ ಅಂದ್ರೆ ಇಟ್ ಡಿಪೆಂಡ್ಸ್ ಯಾವ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಈಗ ನಾನು LLM ಯೂಸ್ ಮಾಡ್ಬೇಕಾದ್ರೆ ನಾನು ಪಾಂಡಾಸ್ ಯೂಸ್ ಮಾಡಿದ್ದೀನಿ. ಸೊ ದರ್ ಇಸ್ ನೋ ರೆಸ್ಟ್ರಿಕ್ಷನ್ ದಟ್ ನಾವು ಇದನ್ನೇ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ತೀವಿ, ಆ ಥರ ಏನಿಲ್ಲ. ಯು ಕ್ಯಾನ್ ಯೂಸ್ ಎನಿಥಿಂಗ್, ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು. ವಿಸಿಬಲ್ ಇದೆ ಅಂತ ಕಾಣುತ್ತೆ. ಐ ವಿಲ್ ಟೆಲ್ ಯು ಹೌ. ಗೂಗಲ್ ಕೊಲ್ಯಾಬ್ ಅಂತ ಟೈಪ್ ಮಾಡಿ ಇಂಟರ್ನೆಟ್ಟಲ್ಲಿ, ಗೂಗಲಲ್ಲಿ ಸೈನ್ ಇನ್ ಅಂತ ಇರುತ್ತೆ. ಗೂಗಲ್ ನೋಟ್ಬುಕ್, ಕ್ಲಿಕ್ ಆನ್ ದ ಗೂಗಲ್ ನೋಟ್ಬುಕ್. ನಿಮಗೆ ಈ ಥರ UI ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಟೈಪ್ ಯುವರ್ ಲ್ಯಾಂಗ್ವೇಜ್ ಆರ್ ವಾಟ್ ಎವರ್, ನೀವೇನು ಬೇಕಾ. ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನೇನು ಮಾಡ್ಬೋದು ಅಂತ. ಇದೆಲ್ಲ ಬಿಟ್ಟಾಕಿ, ನಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ಅವ್ರು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಾವು ಕೋಡ್ ಬರೀಬೋದು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೋಡ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಈಗ ಹಲೋ ಅಂತ ಎಕ್ಸಿಕ್ಯೂಟ್ ಮಾಡಿದೆ. ನಾನು ಇಲ್ಲಿ ಇನ್ಸ್ಟಾಲ್ ಮಾಡೋದು ಬೇಡ, ಅಪ್ಲಿಕೇಶನ್ ಏನು ಇನ್ಸ್ಟಾಲ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಗೂಗಲ್ ಕೊಲ್ಯಾಬ್. ಇಲ್ಲಿ ಕೆನಾಟ್ ಸೇವ್ ಅಂತ, ಇನ್ ಕೇಸ್ ಸೇವ್ ಮಾಡಿದ್ರೆ ಇಲ್ಲಿ ಡ್ರೈವಿಗೆ ಕನೆಕ್ಟ್ ಆಗುತ್ತೆ. ನೀವು ಯಾವ ಸಿಸ್ಟಮ್ ಅಲ್ಲಿ ಬೇಕಾದರೂ ನೀವು ಲಾಗಿನ್ ಆಗಿ ಯು ಕ್ಯಾನ್ ಏಬಲ್ ಟು ವರ್ಕ್. ಸೊ ಲೈನ್ ಬೈ ಲೈನ್ ವರ್ಕ್ ಆಗುತ್ತೆ. ಈಗ ಈ ಲೈನ್ ಆಯಿತು. ನೆಕ್ಸ್ಟು ಇಲ್ಲಿ A is equals to 5 ಅಂತ ಕೊಡ್ತೀನಿ, B is equals to 10 ಅಂತ ಕೊಡ್ತೀನಿ. ನೋಡಿ, ಇದು ಒಂದು ಸೆಲ್ ಆಯಿತು. ನಾನು ಇನ್ನೊಂದು ಸೆಲ್ಲಲ್ಲಿ ಏನು ಮಾಡ್ತೀನಿ ಅಂದರೆ ಪ್ರಿಂಟ್ ಮಾಡ್ತಾ ಇದ್ದೀನಿ A plus B. ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ನೋಡಿ 15 ಅಂತ ಬಂತು. ಅಂದ್ರೆ ಲೈನ್ ಬೈ ಲೈನ್, ನೋಟ್ಬುಕ್ ಅಂದ್ರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಒಂದೇ ಸರಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಮಾಡಬಹುದು. ಒಂದೇ ಸರಿ ಎಕ್ಸಿಕ್ಯೂಟ್ ಮಾಡ್ಬೋದು, ಲೈನ್ ಬೈ ಲೈನು ಮಾಡ್ಬೋದು. ಆನ್ಲೈನ್ ಇದು ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಆನ್ಲೈನ್ ಪೈಥಾನ್ ಕಂಪೈಲರ್ ಅಂತ ಇರುತ್ತೆ ನೋಡಿ. ಎಷ್ಟಿದಾವೆ ನೋಡಿ, ಸಿಕ್ಕಾಪಟ್ಟೆ ಇದಾವೆ. ಯಾವ್ದಾದ್ರು ಬೆಸ್ಟ್ ತಗೊಳ್ಳಿ, ಇದೇ ತಗೊಳ್ಳಿ ಅದೇ ತಗೊಳ್ಳಿ. ಯು ಕ್ಯಾನ್ ಪಿಕ್ ಯಾವ ಟಾಪಲ್ಲಿ ಬರುತ್ತಾ ಅಥವಾ ಟಾಪ್ ಸೆಕೆಂಡ್ ಬರುತ್ತಾ ಅದನ್ನ ಪಿಕ್ ಮಾಡಿ. ಇಲ್ಲಿ ಇವನೇ ಕೊಟ್ಟಿದ್ದಾನೆ, ನಾನು ಅಷ್ಟೇ ರನ್ ಮಾಡ್ತೀನಿ. ನೋಡಿ, ಇಲ್ಲಿ ನೀವೇನು ಕೋಡ್ ಬರೆದಿರ್ತೀರೋ ಇಲ್ಲಿ ಬರುತ್ತೆ. ನಿಮ್ಮ ಹತ್ರ VS ಕೋಡ್ ಇಲ್ಲ ಅಂದ್ರೆ, ಬಟ್ ಇದರಲ್ಲೇ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಪ್ರಾಜೆಕ್ಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಇದರಲ್ಲಿ. ಯಾಕೆಂದ್ರೆ ನಾವು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಫೈಲಲ್ಲಿ ಪ್ರಾಜೆಕ್ಟ್ ಮಾಡೋದಿಲ್ಲ, ಡಿಪೆಂಡೆನ್ಸಿಗಳು ಬಹಳ ಇರ್ತವೆ. ಸೊ ಫಾರ್ ದ್ಯಾಟ್ ರೀಸನ್ ಯಾವುದಾದ್ರೂ ಎನಿ ID ವರ್ಕ್ಸ್. ಇದು ಇನ್ ಕೇಸ್ ಇವತ್ತಿಗಷ್ಟೇ ತೋರಿಸಿದ್ದು, ಅಥವಾ ನೀವು ಯಾವುದಾದ್ರೂ ಆನ್ಲೈನಲ್ಲಿ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ದಟ್ಸ್ ಫೈನ್, ಅವಾಗ ಫೈನ್. ಬಟ್ ID ಈಸ್ ಗುಡ್. ಅಥವಾ ಗೂಗಲ್ ಕೊಲ್ಯಾಬಲ್ ಆದರೂ ಮಾಡಿ ಇಫ್ ಯು ವಾಂಟ್ ಟು ಯೂಸ್ ಎನಿ ಅಪ್ಲಿಕೇಶನ್. ಸೊ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ಇದು ಮಾಡೋದಕ್ಕಿಂತ ಮುಂಚೆ ಓಕೆ, ಸ್ವಲ್ಪ ವೇರಿಯೇಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ.
ವೇರಿಯಬಲ್ ಅಂದ್ರೆ the name itself says that something which varies. ಈಗ why I am calling x as a variable ಅಥವಾ ಎನಿ ಆಲ್ಫಾಬೆಟ್ ಅಥವಾ ಯಾವುದಾದ್ರೂ ಒಂದು ವೇರಿಯಬಲ್ ಅಂತ ಕರಿತಿದ್ದೀನಿ ಅಂದ್ರೆ ಈಗ ಐ ಕ್ಯಾನ್ ಅಪ್ಲೈ x is equals to 10 ಅಂತ ಅಪ್ಲೈ ಮಾಡ್ಬೋದು, x is equals to 11 ಅಥವಾ ಏನಾದರೂ ಮಾಡ್ಬೋದು. ಸೊ ಸಮಥಿಂಗ್ ವಿಚ್ ವೇರೀಸ್ ಅಕಾರ್ಡಿಂಗ್ ಟು ದ ಸಬ್ಸ್ಕ್ರಿಪ್ಟ್ ಪ್ರಕಾರ ಈ ನಂಬರ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಇದು ಚೇಂಜ್ ಆಗ್ತಾ ಇದೆ x ವ್ಯಾಲ್ಯೂ. So that's the reason we'll call this as a variable. Variable stores the data in memory. ನಾವು ಒಂದು ನಂಬರ್ನ ಈಗ x is equal to 10 ಅಂತ ಇದಕ್ಕೆ ಅಸೈನ್ ಮಾಡಿದ್ದೀನಿ, ಇದು ಸ್ಟೋರ್ ಆಗುತ್ತೆ ಮೆಮೊರಿಯಲ್ಲಿ. ಸಿಂಪಲ್. ಇಲ್ಲಿ ಎಕ್ಸಾಂಪಲ್ x is equals to 10, ನೇಮ್ is equal to ರಾಮ್, ಪ್ರೈಸ್ ಮತ್ತಿನ್ನೊಂದು ಯಾವಾಗಲೂ ಇದು ಸಿಂಗಲ್ ಆಲ್ಫಾಬೆಟ್ ಇರಬೇಕಾ, ಆ ಥರ ಇಲ್ಲ. ಇಲ್ಲಿ ನೋಡಿ ನೇಮ್ ಅಂತ ಡಿಕ್ಲೇರ್ ಮಾಡಿದಾನೆ, ರಾಮ್ಗೆ ನೇಮ್ ಅಂತ, ಪ್ರೈಸಿಗೆ ಕೂಡ 99.5 ಅಂತ. ದಿಸ್ ಇಸ್ ವೇರಿಯಬಲ್. ಅಂದರೆ ವೇರಿಯಬಲ್ ಹೆಂಗೆ ಬೇಕಾದ್ರೂ ಡಿಕ್ಲೇರ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಡಿಕ್ಲೇರ್ ಮಾಡೋದಕ್ಕಾಗೋದಿಲ್ಲ. ದರ್ ಆರ್ ಸಮ್ ಸೆಟ್ ಆಫ್ ರೂಲ್ಸ್ ಇರ್ತವೆ. ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್. ಈಗ ನಾನು ಪ್ರೈಸ್ ಅಂತ ಮಾಡ್ಬೋದು 20 ಅಂಡರ್ಸ್ಕೋರ್ ಪ್ರೈಸ್ is equals to 20 ಅಂತ ಮಾಡ್ಬೋದು. ಕೆನಾಟ್ ಸ್ಟಾರ್ಟ್ ವಿತ್ ನಂಬರ್ ಟು ಪ್ರೈಸ್ 20, ನಾನಿದನ್ನು ಮಾಡೋದಕ್ಕಾಗತ್ತೆ. ಕೆನಾಟ್ ಸ್ಟಾರ್ಟ್ ವಿತ್ ನಂಬರ್, ವೇರಿಯಬಲ್ ನಂಬರ್ ಇಂದ ಸ್ಟಾರ್ಟ್ ಮಾಡೋದಕ್ಕಾಗತ್ತೆ. ನೋ ಸ್ಪೇಸ್ ಇಸ್ ಅಲೌಡ್. ಈಗ PRI ಸ್ಪೇಸ್ ಬಂತು ಈ ತರ ಕೊಡ್ತೀನಿ. ಈವನ್ ದಿಸ್ ಇಸ್ ಆಲ್ಸೋ ನಾಟ್ ಅಲೌಡ್. ಕೇಸ್ ಸೆನ್ಸಿಟಿವ್. ಏನಿದು ಕೇಸ್ ಸೆನ್ಸಿಟಿವ್ ಅಂದ್ರೆ ಈಗ a is equals to 10, ಪ್ರಿಂಟ್ a ಅಂತ ಕೊಡ್ತೀನಿ. ಇಲ್ಲಿ ಎರರ್ ಬರುತ್ತೆ, ಅಥವಾ ಇಲ್ಲಿ ಏನಾದ್ರೂ ಜಂಕ್ ವ್ಯಾಲ್ಯೂ ಇತ್ತು ಅಂದ್ರೆ ಬರುತ್ತೆ. ಏನಿದು ಕೇಸ್ ಸೆನ್ಸಿಟಿವ್ ಅಂದ್ರೆ ಇಲ್ಲಿ ಯಾವ ಆಲ್ಫಾಬೆಟ್ ಕೊಡುತ್ತೆ, ವೆದರ್ ಇಟ್ ಈಸ್ ಅ ಸ್ಮಾಲ್ ಆಲ್ಫಾಬೆಟ್ ಆರ್ ಕ್ಯಾಪಿಟಲ್, ಅದನ್ನೇ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಸ್ಮಾಲ್ ಕೊಟ್ಟೆ, ಐ ಆಮ್ ಕನ್ಸಿಡರಿಂಗ್ ದಟ್ ಬಿಗ್ ಕೊಟ್ಟರು ಕೂಡ ನನಗೆ ಔಟ್ಪುಟ್ 10 ಬರುತ್ತೆ. ನೋ, ಇಲ್ಲಿ ಏನು ಕೊಡ್ತಾ ಇರ್ತೀವೋ ಅದನ್ನೇ ಕೊಡಬೇಕಾಗುತ್ತೆ. ಕೇಸ್ ಸೆನ್ಸಿಟಿವ್ ಅಂತಾರೆ. ಇನ್ಸೆನ್ಸಿಟಿವ್ ಅಂದ್ರೆ ಇಲ್ಲಿ a is equals to 10 ಅಂತ ಕೊಟ್ಟೆ, ಇಲ್ಲಿ ನಾನು ಪ್ರಿಂಟ್ ಆಫ್ ಕ್ಯಾಪಿಟಲ್ ಎ ಕೊಟ್ರೆ ಔಟ್ಪುಟ್ ಬಂದ್ಬಿಟ್ಟು 10 ಅಂತಾನೆ ಬರುತ್ತೆ. ದಿಸ್ ಇಸ್ ಕೇಸ್ ಇನ್ಸೆನ್ಸಿಟಿವ್. ದಿಸ್ ಇಸ್ ಕೇಸ್ ಸೆನ್ಸಿಟಿವ್ ಅಂದ್ರೆ ನೀನ್ ಯಾವ ಕೇಸ್ ಕೊಡ್ತೀಯ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸ್ಮಾಲ್ ಲೆಟರ್ ಕೊಟ್ಟು ಔಟ್ಪುಟ್ ಅಲ್ಲಿ ಕ್ಯಾಪಿಟಲ್ ಏನು ಅಂದ್ರೆ ಡಸಂಟ್ ವರ್ಕ್ ರೈಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೇಸ್ ಸೆನ್ಸಿಟಿವ್. ಇನ್ನೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವ್ಯಾಲಿಡ್ ಅಂದ್ರೆ ಹೆಂಗಿರುತ್ತೆ ಅಂತ, ಒಂದು ಏಜ್ ಅಂಡರ್ಸ್ಕೋರ್ ಕೌಂಟ್, ಇನ್ವ್ಯಾಲಿಡ್, ಈ ತರ ಮಾಡೋದಕ್ಕಾಗದೆ. ಇಲ್ಲಿ ನೋಡಿ ಸ್ಪೇಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಗೋನಾ ವರ್ಕ್. ಹೆಂಗೆ ವೇರಿಯಬಲ್ ನ ಅಸೈನ್ ಮಾಡೋದು ಅಥವಾ ವೇರಿಯಬಲ್ ಹೆಂಗೆ ಅಂತ ತಿಳ್ಕೊಂಡು, ಡೇಟಾ ಟೈಪ್ಸ್ ಅಂಡ್ ಡೇಟಾ ಸ್ಟ್ರಕ್ಚರ್ ಇನ್ ಪೈಥಾನ್. ಇಲ್ಲಿವರೆಗೂ ಅರ್ಥ ಆಯ್ತು. ಇಲ್ಲಿ ನಾನೇನು ಸಿಕ್ಕಾಪಟ್ಟೆ ಏನ್ ಮಾಡಿಲ್ಲ, ವೆರಿ ಸಿಂಪಲ್ ಮಾಡಿರೋದು. ಇಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್, ಸಿಂಟ್ಯಾಕ್ಸ್ ಅದೆಲ್ಲ, ಡೇಟಾ ಟೈಪ್ಸ್ ಅರ್ಥ ಮಾಡ್ಕೊಂಡಾದ್ಮೇಲೆ. ಇಲ್ಲಿ ಡೇಟಾ ಟೈಪ್ ಅಲ್ಲಿ there is a primitive data structure. Primitive data structure stores simple values. They are the basic building blocks of program. Okay, simple value store ಆಗುತ್ತೆ. Basic building blocks of a programming. What does it mean? ಇಲ್ಲಿ ಎರಡು ಕೊಟ್ಟಿದ್ದಾರೆ, int ಅಂತ ಮತ್ತೆ float ಅಂತ. int directly refer to integer, mathematics integer ಇದೆಯಲ್ಲ ಅದು. float decimal ಅಂತ ಕನ್ಸಿಡರ್ ಮಾಡ್ತಾರೆ. decimal float ಅಂತಾನು ಕರಿತೀವಿ, decimal ಅಂತಾನು ಕರಿತೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ವಿಲ್ ಕಾಲ್ ಇಟ್ ಆಸ್ ಎ float. ಏನಿದೆ ಇಂಟೀಜರ್ ಅಂದ್ರೆ ಡೈರೆಕ್ಟ್ ಒಂದು ನಂಬರ್ ಇರುತ್ತೆ, 1 2 3 4 ರಿಯಲ್ ನಂಬರ್ಸ್. ಇಲ್ಲಿ ಪಾಯಿಂಟ್ ಅಂತ ಯಾವುದು ಬರೋದಿಲ್ಲ. ಇದು ಬಂದ್ಬಿಟ್ಟು ಫ್ಲೋಟ್. ಡೆಸಿಮಲ್ ನಂಬರ್ ಬೇಕು ಅಂದ್ರೆ ಈಗ ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, 99.50. ದೇರ್ ಇಸ್ ಅ ಡೆಸಿಮಲ್ ರೈಟ್. ಡೆಸಿಮಲ್ ನಂಬರ್ಗೆ
ಆ ವೇರಿಯಬಲ್ ಅಥವಾ ಡಿಕ್ಲರೇಷನ್ ಆಫ್ ದ ಡೇಟಾ ಟೈಪ್ ಶುಡ್ ಬಿ ಫ್ಲೋಟ್. ಇಂಟೀಜರಿಗೆ ಬಂದ್ಬಿಟ್ಟು ಒಂದು ರಿಯಲ್ ನಂಬರ್, ಡೈರೆಕ್ಟ್ ನಂಬರ್, ಇದು ಬಂದ್ಬಿಟ್ಟು ನಾವು ಇಂಟೀಜರ್ ಅಂತ ಕರಿತೀವಿ. ಜಸ್ಟ್ ಮ್ಯಾಥಮೆಟಿಕ್ಸ್ ಇದು. ಸ್ಟೋರ್ಸ್ ದ ಹೋಲ್ ನಂಬರ್, ಹೋಲ್ ನಂಬರ್ನ ಸ್ಟೋರ್ ಮಾಡುತ್ತೆ. ಸ್ಟೋರ್ಸ್ ದ ಡೆಸಿಮಲ್ ನಂಬರ್, ಹೋಲ್ ನಂಬರ್ನ ಸ್ಟೋರ್ ಮಾಡೋದು ಇಂಟೀಜರ್, ಡೆಸಿಮಲ್ ನಂಬರ್ನ ಸ್ಟೋರ್ ಮಾಡೋದು ಫ್ಲೋಟ್. ಸಿಂಪಲ್. ಬಹಳಷ್ಟು ಕಡೆ ಇನ್ ಕೋಡಿಂಗ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ತೀರಾ, ಬಹಳಷ್ಟು ಕಡೆ ಯೂಸ್ ಮಾಡ್ತೀರಾ. ಇಂಪಾರ್ಟೆಂಟ್ ಸ್ವಲ್ಪ ಇದು ಇಂಟೀಜರ್ ಮತ್ತೆ ಫ್ಲೋಟ್. ಇದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಿಮ್ಗೆ ಯಾರು ಕೇಳೋದ ಇಂಟರ್ವ್ಯೂಲಿ ವಾಟ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಯಾರು ಕೇಳಲ್ಲ. ವಾಟ್ ಈಸ್ ಇಂಟೀಜರ್, ಫ್ಲೋಟ್ ಯಾವ ಕೇಳಲ್ಲ, ಬಿಕಾಸ್ ದೀಸ್ ಆರ್ ವೆರಿ ಬೇಸಿಕ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ದಟ್ ಸ್ಟೋರ್ಸ್ ಮಲ್ಟಿಪಲ್ ವ್ಯಾಲ್ಯೂ. ಅಲ್ಲಿ ಬಂದ್ಬಿಟ್ಟು ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಆಗ್ತಾ ಇತ್ತು. ಮಲ್ಟಿಪಲ್ ವ್ಯಾಲ್ಯೂಸ್ ಟುಗೆದರ್ ದಟ್ ಹೆಲ್ಪ್ ಇನ್ ಆರ್ಗನೈಸಿಂಗ್ ಕಾಂಪ್ಲೆಕ್ಸ್ ಡೇಟಾ. ಕಾಂಪ್ಲೆಕ್ಸ್ ಡೇಟಾನ ಆರ್ಗನೈಸ್ ಮಾಡೋದಕ್ಕೆ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ನ ಯೂಸ್ ಮಾಡ್ತಾರೆ. ದೇ ಆರ್ ಡಿವೈಡೆಡ್ ಇಂಟು ಲೀನಿಯರ್ ಅಂಡ್ ನಾನ್ ಲೀನಿಯರ್. ನಾನ್ ಪ್ರಿಮಿಟಿವ್ data type integer and a float. Non-primitive data type linear and non-linear. We'll understand what is linear data structure. Linear data structure stores element in sequence. Sequence age store ಮಾಡೋ number na linear, one after another. We have a list. This is important question. ಲಿಸ್ಟ್ ಅಂದ್ರೆ ಏನು ಅಂತ ಕೇಳಬಹುದು. ನಮಗೆ ಏನು ಲಿಸ್ಟ್? ಡಿಫೈನ್ ಲಿಸ್ಟ್ ಅಂತ ಕೇಳಬಹುದು. ಸಿಂಪಲ್ ಎಕ್ಸ್ಪ್ಲನೇಷನ್. ಆರ್ಡರ್ ಆಗಿರುತ್ತೆ. ಮ್ಯೂಟೇಬಲ್. ಏನಿದು ಮ್ಯೂಟೇಬಲ್ ಅಂದ್ರೆ ಚೇಂಜ್ ಮಾಡಬಹುದು ವ್ಯಾಲ್ಯೂ. ಅದರ ಒಳಗಡೆ ಇರೋ ವ್ಯಾಲ್ಯೂನ ಇಲ್ಲಿ 85 ಇರೋದನ್ನ ನಾನು ನೆಕ್ಸ್ಟ್ ಲೈನ್ ಆಫ್ ಕೋಡಿಂಗ್ ಅಲ್ಲಿ 70 ಮಾಡಬಹುದು, ಅಥವಾ ಯಾವ್ದಾದ್ರು ನಂಬರ್ ಹಾಕ್ಬಹುದು. ಇದೊಂದೇನಾ? ಯಾವ್ದಾದ್ರು ಮಾಡಬಹುದು. ಈಗ ಇಲ್ಲಿ 3 ಡೇಟಾ ಇದೆ, 1 2 3. ನಾನು ನೆಕ್ಸ್ಟ್ ಲೈನ್ ಅಲ್ಲಿ 4 ಡೇಟಾ ಹಾಕ್ತೀನಿ, ಅಥವಾ ಒಂದು ಡೇಟಾ ಡಿಲೀಟ್ ಮಾಡ್ತೀನಿ, 3 2. ಈ ತರ ನಾವು ವಿ ಕ್ಯಾನ್ ಡೂ ದಿಸ್. ಅದು ಬಂದ್ಬಿಟ್ಟು ಲಿಸ್ಟ್ ಆರ್ಡರ್ ಆಗಿರುತ್ತೆ. ಮ್ಯೂಟೇಬಲ್, ವಿ ಕ್ಯಾನ್ ಚೇಂಜ್. ಅಲೋ ಡೂಪ್ಲಿಕೇಟ್ ನ ಅಲೋ ಮಾಡುತ್ತೆ. ಅಂದ್ರೆ 78 ಇರೋದು ಇನ್ನೊಂದು 78 ಬರ್ಬೋದು. ಎಕ್ಸಾಂಪಲ್ ಹೆಂಗೆ ಲಿಸ್ಟ್. ಮತ್ತೆ ಇನ್ನೊಂದು ಲಿಸ್ಟ್ ನ ಈ ತರ ಸ್ಕ್ವೇರ್ ಬ್ರಾಕೆಟ್ ಆಗಿ ಡಿಫೈನ್ ಮಾಡ್ತಾರೆ. whenever you come across this square bracket, it is mean that it's a list ಅಂತ. ಲಿಸ್ಟ್ ಅಂದ್ರೆ ಆರ್ಡರ್ ಆಗಿರುತ್ತೆ. ಮ್ಯೂಟೇಬಲ್ ಅಂದ್ರೆ we can change the values inside the list. ಎರಡು ಎಕ್ಸಾಂಪಲ್ ಇದೆ ಇಲ್ಲಿ. ವರ್ಡ್ ಅಲ್ಲಿ ಇದೆ. ಈ ವರ್ಡ್ ಅನ್ನ ಏನಂತ ಕರಿತೀವಿ? ವಿ ಅಂಡರ್ಸ್ಟುಡ್ ದಟ್ ದಿಸ್ ಇಸ್ ಅ ಇಂಟೀಜರ್ ಅಂತ ಕರಿತೀವಿ. ಡೆಸಿಮಲ್ ಇದ್ರೆ ಫ್ಲೋಟ್ ಅಂತ. ಹಂಗಾದ್ರೆ ಇದನ್ನ ಏನ್ ಕರಿತೀವಿ? ಇದನ್ನ ಸ್ಟ್ರಿಂಗ್ ಅಂತ ಕರಿತೀವಿ. ನಾವು ಅರ್ಥ ಮಾಡ್ಕೊಳ್ಳೋಣ. ಇದೊಂದು ದಿಸ್ ಇಸ್ ಲಿಸ್ಟ್. ನೋಡಿ, ಸ್ಕ್ವೇರ್ ಬ್ರಾಕೆಟ್ ಆಗಿ ಎಂಡ್ ಆಗಿದೆ ಮತ್ತೆ ಓಪನ್ ಆಗಿದೆ. there is one more thing, tuple or whatever, ನೀವು ಹೆಂಗಾದ್ರೂ ಕರೀಬಹುದು. tuple doesn't matter. Same, it is ordered. There is a key difference is it's a immutable fixed data. Sorry. ಎಕ್ಸಾಂಪಲ್ ಏನಪ್ಪ? ಮತ್ತೆ ಅದು ಸ್ಕ್ವೇರ್ ಬ್ರಾಕೆಟ್ ಆಗಿ ಯೂಸ್ ಮಾಡಿದ್ರೆ ಲಿಸ್ಟ್ ನ, ಇದು ಕರ್ವ್ ಬ್ರಾಕೆಟ್ ಆಗಿ ಯೂಸ್ ಮಾಡ್ತಾರೆ. ಇಮ್ಯೂಟೇಬಲ್ ಅಂದ್ರೆ ಇಲ್ಲಿ 10 ಇದೆ, 20 ಇದೆ. ನಾನು ನೆಕ್ಸ್ಟ್ 13 ಆಡ್ ಮಾಡ್ತೀನಿ, ಅಥವಾ 20 ರಿಮೂವ್ ಮಾಡ್ತೀನಿ. ಮ್ಯೂಟೇಬಲ್ ಅಲ್ಲ, ಇಮ್ಯೂಟೇಬಲ್. ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಡೇಟಾ ಬಂದ್ಬಿಟ್ಟು ಫಿಕ್ಸ್ಡ್ ಡೇಟಾ. ಇಲ್ಲಿ ನೀನು ಎಷ್ಟು ಡಿಫೈನ್ ಮಾಡಿರ್ತೀಯ, ಸ್ಟಾರ್ಟಿಂಗ್ a is equals to ಇಷ್ಟನ್ನ ಡಿಫೈನ್ ಮಾಡಿರ್ತೀಯ ಬೈ ಎಂಡ್
ಅಂದ್ರೆ ನಾವು ಕಂಪ್ಲೀಟ್ಲಿ ಮಾಡೋಕ್ಕೆ ಆಗಲ್ಲ, ಮಾಡಬಹುದು. ದೇರ್ ಈಸ್ ಸಮ್ ಪ್ರೊಸೀಜರ್ ಇದೆ, ಅದು ನಮಗೀಗ ಸದ್ಯಕ್ಕೆ ಬೇಕಾಗಿಲ್ಲ. ಹೆಂಗೆ ನಾವು ಟಪ್ಪಲ್ನ ಯೂಸ್ ಮಾಡಿ ಅದನ್ನ ಇಮ್ಯೂಟೇಬಲ್ ಅಂತ ಹೇಳ್ತಿದ್ದಾನೆ, ಮ್ಯೂಟೇಬಲ್ ಹೆಂಗೆ ಮಾಡೋದು ಸದ್ಯಕ್ಕೆ ಬೇಡ, ಮಾಡಬಹುದು. ಬಟ್ ಒಬ್ಬಡಿ ವಿಲ್ ಆಸ್ಕ್, ಟಪ್ಪಲ್ನ ಹಾಕೊಂಡು ಯಾರೋ ಇದನ್ನ ಮಾಡಲ್ಲ, ಮ್ಯೂಟೇಬಲ್ ಮಾಡೋದಿಲ್ಲ. ನಿಮ್ಗೆ ಇಂಟರ್ವ್ಯೂಯಲ್ಲಿ ಬೆಸ್ಟ್ ಮತ್ತು ಟಪ್ಪಲ್ಲು ಇಂಪಾರ್ಟೆಂಟು. ನಾನು ಡಿಫ್ರೆನ್ಸ್ನ ಡಿಸ್ಕಷನ್ ಮಾಡ್ತೀನಿ ಲಾಸ್ಟಿಗೆ. ಡೆಫಿನೇಷನ್ಗಳು ಅರ್ಥ ಮಾಡ್ಕೊಳ್ಳಿ, ಹಿಂಗೆ ಬರೆಯೋದು, ಹಿಂಗೆ ಡಿಕ್ಲೇರ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಸ್ಕ್ವೇರ್ ಬ್ರಾಕೆಟು, ಇವೇ ಮೋಸ್ಟ್ ಇಂಪಾರ್ಟೆಂಟ್. ಸ್ಕ್ವೇರ್ ಬ್ರಾಕೆಟ್ ನೀವೇನಾದರೂ ಸ್ಕ್ವೇರಿಗೆ ಹೋಗಿ ಕರ್ವ್ ಬ್ರಾಕೆಟ್ ಹಾಕಿದ್ರಿ ಅಂದರೆ ಮಿಸ್ ಆಯಿತು. ಇಲ್ಲಿ ಕರ್ವ್ ಬ್ರಾಕೆಟು, ಅಲ್ಲಿ ಸ್ಕ್ವೇರ್ ಬ್ರಾಕೆಟು. ಇದು ಬಂದ್ಬಿಟ್ಟು ಟೆಕ್ಸ್ಟ್ ವರ್ಡ್, ಇದನ್ನ ಸ್ಟ್ರಿಂಗ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಂಡು, ಸ್ಟ್ರಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಪೈಥಾನ್. ಓಕೆ, ಬಂದೇ ಬಿಡ್ತು ಸ್ಟ್ರಿಂಗ್. linear data structure ಅಲ್ಲಿ one list, another one is tuple, another one is string. It's a sequence of character, immutable. Look at this word, immutable. ಇಲ್ಲಿ ಹೇಳ್ಬೋದು ಅವರು ಇಮ್ಯೂಟೇಬಲ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ. ರಿಯಲಿ ಇಫ್ ಮಾಡಲೇಬೇಕು ಅಂದರೆ ಮಾಡಬಹುದು ಕೋಡಿಂಗ್ ಅಲ್ಲಿ. ಅದು ಬಂದ್ಬಿಟ್ಟು ಸಪ್ರೇಟ್ ಪ್ರೋಸೆಸ್ ಆಗುತ್ತೆ, ಅದು ಸದ್ಯಕ್ಕೆ ಬೇಡ ಇಲ್ಲ. ಇಮ್ಯೂಟೇಬಲ್ ಎಸ್, ಅಂದ್ರೆ ನಾವು ಡೇಟಾನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಕ್ಯಾರೆಕ್ಟರ್ ಇರುತ್ತಲ್ಲೇ. ಈಗ ರಮೇಶ್ ಅನ್ನೋದು ಬಂದ್ಬಿಟ್ಟು ಲೆಟರ್ಸ್ ಇಸ್ ಅ ಕ್ಯಾರೆಕ್ಟರ್, ರೈಟ್? ಇದಕ್ಕೆ ನಾನು ಡಿಫೈನ್ ಮಾಡ್ತೀನಿ. ಎ ಇಸ್ ಈಕ್ವಲ್ಸ್ ಟು ರಮೇಶ್, B is equals to vinay@gmail.com. ನೋಡಿ, ಸ್ಟ್ರಿಂಗ್ ಬರೀಬೇಕಾದ್ರೆ ಡಬಲ್ ಕೋಡ್ ನ ಯೂಸ್ ಮಾಡ್ತಾರೆ ಅಥವಾ ಸಿಂಗಲ್ ಕೋಡ್ ನ ಕೂಡ ಯೂಸ್ ಮಾಡ್ತಾರೆ. ದಿಸ್ ಇಸ್ whenever you saw some character with a code, single code or double code, it's a string ಅಂತ ನೋಡಿ. ಇಲ್ಲೂ ಕೂಡ ಅದನ್ನೇ ಡಿಫೈನ್ ಮಾಡಿದ್ದಾರೆ, ಇಲ್ಲೂ ಕೂಡ ಅದನ್ನ. ಅಸೈನ್ಮೆಂಟ್ ಯಾವುದಕ್ಕಾದ್ರೂ ಮಾಡ್ಕೊಳ್ಳಿ. ಇಲ್ಲ ಅಸೈನ್ಮೆಂಟ್ ಸ್ಟೂಡೆಂಟ್ ನೇಮ್ ಅಂತ ಮಾಡ್ಕೊಂಡಿದ್ದಾರೆ, ನಾನು ಎ ಅಂತ ಮಾಡ್ಕೊಂಡಿದ್ದೀನಿ, ದಟ್ಸ್ ಅಪ್ ಟು ಯು. ಜಸ್ಟ್ ಅ ವೇರಿಯಬಲ್ ಅಷ್ಟೇ, ಅದನ್ನೇನಿಲ್ಲ. ದೀಸ್ ಆರ್ ಮಸ್ಟ್ ಇಂಪಾರ್ಟೆಂಟ್. ನೀವು ನಿಮ್ಮ ಕೋಡಿಂಗ್ ಅಲ್ಲಿ ಮೇ ಬಿ LLM ಆಗಿರ್ಬೋದು, ಪೈಥಾನ್ ಅಲ್ಲಿ ಆಗಿರ್ಬೋದು, ಬಹಳಷ್ಟು ಯೂಸ್ ಮಾಡ್ತೀರಾ ಲಿಸ್ಟ್ ಅನ್ನ. ಟಪಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಸ್ಟ್ರಿಂಗ್ ಜಾಸ್ತಿ ಬಹಳಷ್ಟು ಯೂಸ್ ಮಾಡ್ತೀರಿ ನೀವು. ಯೂಸ್ ಮಾಡೋದಿಲ್ಲ ಅಂತಲ್ಲ, ಕಡಿಮೆ ಸ್ವಲ್ಪ. ಎಲ್ಲಿ ಟಪಲ್ ಯೂಸ್ ಮಾಡ್ಬೋದು? ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಾನು ಐ ಶುಡಂಟ್ ಮಿಸ್ ದ ಟಾರ್ಗೆಟ್, ನಾ ಟಾರ್ಗೆಟ್ಗೆ ಹಿಟ್ ಆಗಲೇಬೇಕು, ಆ ಥರ ಕೇಸಸಲ್ಲಿ ಯೂಸ್ ಮಾಡ್ತಾರೆ. ಈಗ ಲಿಸ್ಟ್ ಆದರೆ ಚೇಂಜ್ ಮಾಡ್ಬೋದು ಡೇಟಾನ. ಈಗ ನಾನು ಆ ಥರ ಟಾರ್ಗೆಟ್ಗೆ ಹಿಟ್ ಆಗಬೇಕು ಅಂದರೆ ಯಾರೋ ಬಂದು ಚೇಂಜ್ ಮಾಡ್ರೆ ಮುಗ್ದೋಗುತ್ತೆ. ಟಪಲಲ್ಲಿ ಇಟ್ಸ್ ಅ ಕೋಡ್ ಈಸ್ ರನ್ನಿಂಗ್, ಆ ಥರ ಡೆಡ್ ಎಂಡ್ ಟಾರ್ಗೆಟ್ ಇರ್ತಾವಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ಡೆಡ್ ಎಂಡ್ ಟಾರ್ಗೆಟ್ ಥರ ನಾವು ಕೋಡಿಂಗಲ್ಲಿ ಬರೆಯೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋ ಥರನೇ ಬರೆಯೋದು. ದಟ್ಸ್ ದ ರೀಸನ್ ಟಪಲ್ನ ಸ್ವಲ್ಪ ಕಡಿಮೆ. ನಾನು ಯೂಸ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ. ಸೊ ನೆಕ್ಸ್ಟ್ ಸ್ಟ್ರಿಂಗ್ ಬಂದ್ಬಿಟ್ಟು ವಿಲ್ ಯೂಸ್ ವಿತ್ ಅ ಸಿಂಗಲ್ ಕೋಡ್ ಆರ್ ಡಬಲ್ ಕೋಡ್. ಇಟ್ಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್. ಇಟ್ಸ್ ಅ ಇಮ್ಯೂಟೇಬಲ್. Non-linear data structure. A data structure stores element with a strict sequence. ಇದು ಕೂಡ ಇಂಪಾರ್ಟೆಂಟು. ಲಿನಿಯರ್ ಅಲ್ಲಿ ನಾವು ಇಂಟಿಜರ್, ಫ್ಲೋಟ್ ಮತ್ತು ಸ್ಟ್ರಿಂಗ್ ನೋಡಿದ್ವಿ. ನಾನ್ ಲಿನಿಯರ್ ಅಲ್ಲಿ ಸ್ಟೋರ್ ವಿತೌಟ್ ಅ ಸ್ಟ್ರಿಕ್ಟ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಇರಲೇಬೇಕು ಅಂತ ಏನಿಲ್ಲ ಇಲ್ಲಿ. ವಾಟ್ ಯು ಮೀನ್ ಬೈ ದಟ್? ಅದರಲ್ಲಿ ಎರಡರಿಂದ 3 ಟೈಪ್ ಬರ್ತವೆ. ವೆಲ್ ಕಾನ್ಸಂಟ್ರೇಟಿಂಗ್ ಸೆಟ್ ಅಂಡ್ ಡಿಕ್ಷನರಿ. ಡಿಕ್ಷನರಿ ಇಸ್ ಸೊ ಮಚ್ ಇಂಪಾರ್ಟೆಂಟ್. ಏನಿದು ಸೆಟ್ ಅಂದ್ರೆ? ಜಸ್ಟ್ ಮ್ಯಾಥಮೆಟಿಕ್ಸ್ ವರ್ಡ್ ಸೆಟ್. ಕರ್ಲಿ ಬ್ರೇಸಸ್ ಅಲ್ಲಿ ಯೂಸ್ ಮಾಡ್ತೀವಿ.
ಆರ್ಡರ್ ಇರಲೇಬೇಕು ಅಂತ ಇಲ್ಲ, ಅನ್ಆರ್ಡರ್ಡ್ ನಾವು ಅದನ್ನ ನಾರ್ಮಲ್ ಆಗಿ ಯಾವುದೋ ಒಂದನ್ನ ಲಿಸ್ಟ್ ಅಥವಾ ಏನೋ ಒಂದು ನಂಬರ್ ತಗೊಂಡು ಸೆಟ್ ಹಾಕಿದ್ರೆ ಅದು ಆರ್ಡರ್ಗೆ ಹೋಗ್ಬಿಡುತ್ತದೆ. ನೋ ಡೂಪ್ಲಿಕೇಟ್ ವ್ಯಾಲ್ಯೂ, ದಿಸ್ ಇಸ್ ದ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಆಫ್ ಸೆಟ್ಸ್. ಸೆಟ್ ಅನ್ನು ನಾವು ಕರ್ಲಿ ಬ್ರೇಸಸ್ ಅಲ್ಲಿ ಯೂಸ್ ಮಾಡ್ತೀವಿ ನೋಡಿ. 102 101 102 103 ಮತ್ತೆ ಇಲ್ಲಿ ಎಲ್ಲೂ ನೀವು ಡೂಪ್ಲಿಕೇಟ್ ನೋಡಕ್ಕಾಗೋದಿಲ್ಲ. we mean by 101 102 I can't see 101 again. ಏನಾದರೂ ಹಾಕಕ್ಕೆ ಹೋಗ್ತೀನಿ ಅಂದ್ರೆ ವಿಲ್ ಗೆಟ್ ಎರರ್. ಸೆಟ್ ಅಲ್ಲಿ ಸೆಟ್ ಈಸ್ ಡಿಸೈನ್ ನೋ ಡೂಪ್ಲಿಕೇಟ್ ವ್ಯಾಲ್ಯೂ ಬೇಕು ಅಂತಾನೆ ಡಿಸೈನ್ ಮಾಡಿರೋದು ಸೆಟ್. ಯೂನಿಕ್ ರೋಲ್ ನಂಬರ್, ಈಗ ರೋಲ್ ನಂಬರ್ ಅಥವಾ ನಿಮ್ಮ ಎಂಪ್ಲಾಯಿ ಐಡಿ ಆಗಿರ್ಬೋದು, ದಟ್ ಈಸ್ ಸೋ ಮಚ್ ಯೂನಿಕ್ ಟು ಯು, ಅದನ್ನ ಬಂದ್ಬಿಟ್ಟು ಸೆಟ್ ಅಲ್ಲಿ ಹಾಕ್ತಾರೆ, ಡಿಫೈನ್ ಮಾಡ್ಬೋದು. ಎಕ್ಸಾಂಪಲ್, ಯಾವಾಗಲೂ ನಿಮ್ಮ ಎಂಪ್ಲಾಯಿ ಐಡಿ ಸೆಟ್ ಅಲ್ಲಿ ಹಾಕೋದಿಲ್ಲ, ಎಕ್ಸಾಂಪಲ್ ಕೊಡ್ತಾರೆ, ಅಥವಾ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ನಂಬರ್ ಆಗಿರ್ಬೋದು. ದೋಸ್ ಆರ್ ದ ಯೂನಿಕ್ ನಂಬರ್ಸ್. ಇನ್ನೊಂದು ಎಕ್ಸಾಂಪಲ್ ಓವಲ್ಸ್, ಯೂನಿಕ್ ಓವಲ್ಸ್, AEIOU, ಇವೆಲ್ಲ ಯೂನಿಕ್. ಜೆಡ್ ಅಂತ ಇನ್ನೊಂದು ಓವಲ್ ಅಂತ ಬರುತ್ತಾ, ಅಥವಾ ಯು ಅನ್ನೋದನ್ನ ಮತ್ತೆ ನಾನು ಇನ್ನೊಂದ್ಸರಿ ಬರ್ದಿಲ್ಲ. ದೋಸ್ ಆರ್ ಸೋ ಯೂನಿಕ್. ನೀವು ಜಾಸ್ತಿ ಅರ್ಥ ಮಾಡ್ಕೋಬೇಕಾಗಿರೋದಿಲ್ಲಿ. ನೀವು ಸೆಟ್ ಕಾಮನ್ ಕಡಿಮೆ ಯೂಸ್ ಮಾಡೋದು ಆಸ್ ಲೈಕ್ ಅಲ್ಲಿ ಟಪಲ್ ಯೂಸ್ ಮಾಡ್ತಾರೆ ಆ ಥರ, ಬಟ್ ಗೊತ್ತಿರಲಿ ಯಾವ ಒಂದು ಕಂಡೀಷನ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಕೋಡ್ ಬರೀತಿರ್ತೀರ, ಈ ತರ ಫ್ಲೋ ಮಾಡ್ಬೇಕಾದ್ರೆ ಬರುತ್ತೆ, ಈ ತರ ನೋ ಡೂಪ್ಲಿಕೇಟ್ ವ್ಯಾಲ್ಯೂ ಇರ್ಬೇಕಂತ. ಸೊ ದಟ್ ದೆನ್ ಯು ವಿಲ್ ಗೋನ್ ಟು ಅಪ್ಲೈ ಸೆಟ್. ನೋಡಿ, ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಬರಿಬೇಕಾದ್ರೆ ನಾವು ಹಾರ್ಡ್ ರೂಲ್ಸ್ನ ಸೆಟ್ ಮಾಡೋದಕ್ಕಾಗತ್ತಿಲ್ಲ. ಹಾರ್ಡ್ ರೂಲ್ಸ್ನ ಸೆಟ್ ಮಾಡ್ತೀವಿ ಅಂದ್ರೆ ಕಾಂಪ್ಲೆಕ್ಸ್ ಜಾಸ್ತಿ ಆಗುತ್ತೆ. ಸಾಫ್ಟ್ ರೂಲ್ ಸೆಟ್ ಮಾಡಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ದಿಸ್ ಆರ್ ಆಲ್ ಸೆಟ್. ಅವೆಲ್ಲ ಸ್ವಲ್ಪ ಹಾರ್ಡ್ ರೂಲ್ ಬರುತ್ತೆ, ಯೂಸ್ ಮಾಡೋದಿಲ್ಲ ಅಂತೆಲ್ಲ ಮಾಡ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಡಿಮೆ ಅಪ್ಪ ನಾನು ಯೂಸ್ ಮಾಡೋದು. ಐ ಡೋಂಟ್ ನೋ, ಬೇರೆ ಇಲ್ಲ ನಾನು ಎಕ್ಸ್ಟೆನ್ಸಿವ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದು, ನನಗೆ ಅದು ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಡಿಮೆ ಯೂಸ್ ಮಾಡೋದು. ಸೊ ಡಿಕ್ಷನರಿ, ದಿಸ್ ಇಸ್ ಸೋ ಮಚ್ ಇಂಪಾರ್ಟೆಂಟ್. ಈ ಡಿಕ್ಷನರಿ ಬಂದ್ಬಿಟ್ಟು ಕೀ ಮತ್ತೆ ವ್ಯಾಲ್ಯೂ ಪೇರ್ ಆಗಿ ವರ್ಕೌಟ್ ಆಗುತ್ತೆ. ಏನಿದು ಕೀ ವ್ಯಾಲ್ಯೂ ಪೇರ್ ಅಂದ್ರೆ, ನೇಮ್ ಅಂತ ತಗೊಂತೀನಿ, ಇದು ಬಂದ್ಬಿಟ್ಟು ಐ ಆಮ್ ಕಾಲ್ ದಿಸ್ ಆಸ್ ಎ ಕೀ, ಡಬಲ್ ಕೋಡ್ ಬಿಕಾಸ್ ಇಟ್ ಇಸ್ ಅ ಸ್ಟ್ರಿಂಗ್. ಅನಿಲ್ ಅಂತ ಇದೆ, ಇದು ವ್ಯಾಲ್ಯೂ. ಏನಂದ್ರೆ ಈಗ ಯಾರಾದರೂ ನಿಮ್ಮ ಎಂಪ್ಲಾಯಿ ಡೀಟೇಲ್ಸ್ ಅಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಅಲ್ಲಿ ಟಾಪ್ ಅಲ್ಲಿ ಒಂದು ಕಾಲಮ್ ಬರುತ್ತೆ ನೇಮ್ ಅಂತ, ಅದರ ಕೆಳಗೆ ಎಲ್ಲರ ಹೆಸರು ಬರುತ್ತೆ. ದಿಸ್ ಇಸ್ ಜಸ್ಟ್ ಐಡೆಂಟಿಟಿ ಟು ಗೆಟ್ ದಿಸ್ ಫೋನ್ ನಂಬರ್ 77 place ಬ್ಯಾಂಗ್ಳೂರ್. ನೋಡಿ, ಇದು ಕೀ. ಈ ಕೀ ಇಟ್ಕೊಂಡು ನಾನು ವ್ಯಾಲ್ಯೂನ ಕಂಡುಹಿಡಿಬಹುದು. ಈ ಕನ್ಸಿಡರ್ ಈಗ ಪ್ಲೇಸ್ ಆಫ್ ದಿಸ್ ಪರ್ಸನ್ ಅಂತ ಅನ್ಕೋಣ, ಅನಿಲ್ ಅಂತ ಅನ್ಕೋಣ, ಅಲ್ಲಿ ಬ್ಯಾಂಗ್ಳೂರ್ ಅಂತ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಇಲ್ಲಿ ಕೀ ವ್ಯಾಲ್ಯೂ, ಒಂದು ಕೀ ಅಂತ, ಇದರ ವ್ಯಾಲ್ಯೂ they are calling it as, instead of directly hitting the name, I'm just dividing, label ಮಾಡ್ತಾ ಇದ್ದೀನಿ ನಾನು. ಸಿಂಪಲ್ ನೇಮಿಗೆ ನೇಮ್ ಅಂತ ಲೇಬಲ್ ಮಾಡ್ತೇನೆ, ಫೋನ್ ನಂಬರ್ಗೆ ಫೋನ್ ಅಂತ ಲೇಬಲ್ ಮಾಡ್ತೇನೆ, ಈ ತರ ಲೇಬಲ್ ಮಾಡ್ತಾ ಇದ್ದೀನಿ. ಅದನ್ನ ನಾವು ಕರ್ಲಿ ಬ್ರಾಕೆಟ್ ಅಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಬಂದ್ಬಿಟ್ಟು we are using colon. How do we write? Curly bracket open, name, colon, this is the key, always key should be first, value, and
ಇಲ್ಲಿ ಸ್ಟ್ರಿಂಗು ಅದಕ್ಕೋಸ್ಕರ ನಾನು ಡಬಲ್ ಕೋಡ್ ಯೂಸ್ ಮಾಡಿದ್ದೀನಿ. ಬೇಕಾದ್ರೆ ಅಲ್ಲಿ ಕೆಳಗಡೆ ನಿಮ್ದಲ್ಲಿ ಇಂಟೀಜರ್ ಇದೆ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಪೆನ್ ಅಂತ ನೋಡಿ, ಪೆನ್ ಇಸ್ ಅ ಕೀ, ಇಲ್ಲಿ 10 ಅಂತ ಇದೆ, ಇಟ್ಸ್ ಅ ಇಂಟೀಜರ್. ಅಂದ್ರೆ ಇದರಲ್ಲಿ ಇದಕ್ಕೇನು ಈ ತರ ಕೋಡ್ ಹಾಕ್ಬಾರ್ದ? ಹಾಕ್ಬಹುದು, ಹಾಕಿದ್ರೆ ಅದು ಸ್ಟ್ರಿಂಗ್ ಆಗ್ಬಿಡುತ್ತೆ. ಮತ್ತೆ ನಾವೇನಾದ್ರೂ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಸ್ಟ್ರಿಂಗ್ ಹೆಂಗೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀವಿ ಆ ತರ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ದ ರೀಸನ್ ಅದನ್ನ ಕೋಡನ್ನ ರಿಮೂವ್ ಮಾಡ್ತೀವಿ. ಯಾಕೆಂದ್ರೆ ಐ ಆಮ್ ಕನ್ಸಿಡರಿಂಗ್ ದಟ್ ಆಸ್ ಇಂಟೀಜರ್ ತರ. ನಾನೇನಾರ ಅದನ್ನ ಇನ್ನೊಂದಕ್ಕೆ ಆ್ಯಡ್ ಮಾಡಬೇಕು ಅಂದ್ರೆ ಇಂಟೀಜರ್ ಅಡಿಷನ್ ಆಗುತ್ತೆ. ಸೊ ದಟ್ಸ್ ದ ರೀಸನ್. ಕೀ ವ್ಯಾಲ್ಯೂ. Next, mutable data structure. I think we discussed list. ನಾನು ಹೇಳಿದೆ ಲಿಸ್ಟ್ ಅಲ್ಲಿ ನಾನು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಇನ್ಸರ್ಟ್ ಮಾಡಬಹುದು, ಪಾಪ್ ಮಾಡಬಹುದು, ಬಹಳಷ್ಟು ಮಾಡಬಹುದು. ಸಮಥಿಂಗ್ ವಿ ಕ್ಯಾನ್ ಡೂ. ಡಿಕ್ಷನರಿಯಲ್ಲೂ ಅಷ್ಟೇ ಅಪ್ಡೇಟ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಇಲ್ಲಿ ನಾವೇನೇನು ಮಾಡ್ತೀವಿ ಇಲ್ಲಿ ಅದನ್ನೆಲ್ಲ ಡಿಕ್ಷನರಿಯಲ್ಲಿ ಮಾಡಬಹುದು. ಇಮ್ಯೂಟೇಬಲ್ ಅಂದ್ರೆ ಟಪ್ಪಲ್ ಅಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಸ್ಟ್ರಿಂಗ್ ಅಲ್ಲೂ ಏನು ಮಾಡೋಕ್ಕಾಗೋದಿಲ್ಲ. ಇವೆರಡು ನೆನ್ಪಿಡ್ಕೊಳ್ಳಿ. ಲಿಸ್ಟ್ ಡಿಕ್ಷನರಿಯಲ್ಲಿ ವಿ ಕ್ಯಾನ್ ಮ್ಯಾನಿಪುಲೇಟ್ ದ ಡೇಟಾ. ಟಪ್ಪಲ್ ಸ್ಟ್ರಿಂಗ್ ಅಲ್ಲಿ ವೆರಿ ಡಿಫಿಕಲ್ಟ್, ಹಾರ್ಡ್, ಕಷ್ಟ ಮಾಡೋಕ್ಕೆ. ನಾನು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಆಗೋದಿಲ್ವಾ? ಆಗುತ್ತೆ, ಬಟ್ ನಮ್ಮ ಕಾಂಟೆಕ್ಸ್ಟಿಗೆ ಇದು ಬರೋದಿಲ್ಲ. ಈಗ ನಾವು ಆಗುತ್ತೆ ಅಂದ್ರೆ ನಾವು ಇದಕ್ಕೆ ಯೂಸ್ ಮಾಡ್ತಾ ಇದ್ವಿ, ಆಗಲ್ಲ, ಡೆಡ್ ಎಂಡ್ ಬೇಕು ಅಂತಾನೆ ನಾವು ವಿ ಆರ್ ಕೀಪಿಂಗ್ ದಿಸ್ ಇಸ್ ಅ ಇಮ್ಯೂಟೇಬಲ್. ಕಾಮನ್ ಆಗಿ ಇಮ್ಯೂಟೇಬಲ್ ತಗೊಂಡು ಯಾರು ಮ್ಯೂಟೇಬಲ್ ಮಾಡೋದಿಲ್ಲ, ಅದು ಕಂಪ್ಲೀಟ್ಲಿ ಇಮ್ಯೂಟೇಬಲ್ ಆಗುತ್ತೆ. ವಿ ಕಾಂಟ್ ಚೇಂಜ್. ಸ್ಟ್ಯಾಟಿಕ್ ವರ್ಸಸ್ ಡೈನಮಿಕ್ ಡೇಟಾ ಸ್ಟ್ರಕ್ಚರ್. ಸ್ಟ್ಯಾಟಿಕ್ ಅಂದ್ರೆ ಒಂದು ಫಿಕ್ಸ್ಡ್ ಸೈಜ್ ಇರುತ್ತೆ, ಮೆಮೊರಿ ಅಲೋಕೇಟೆಡ್ ಒನ್ಸ್. ಈಗ ಒಂದು ಓಕೆ, ಅರೇ ಇನ್ ಸಿ, ಈಗ ಸಿ ಲ್ಯಾಂಗ್ವೇಜ್ ಅಲ್ಲಿ ಅರೇ ಇರುತ್ತೆ. A5 ಅಂತ ಇರುತ್ತೆ. ಐ ಕ್ಯಾನ್ ಓನ್ಲಿ ಫಿಲ್ 5 ಅಷ್ಟೇ ಫಿಲ್ ಮಾಡೋಕ್ಕಾಗೋದು. ಐ ಕಾಂಟ್ ಆಡ್ 6. ನಾನು 6 ಮಾಡಬೇಕು ಅಂದ್ರೆ ಇದನ್ನ ಇನ್ಕ್ರೀಸ್ ಮಾಡಬೇಕು. ಇದು ಮೆಮೊರಿನ ಇನ್ಕ್ರೀಸ್ ಮಾಡಬೇಕು, 6 ಇನ್ಕ್ರೀಸ್ ಮಾಡಬೇಕು. ಸೊ ದಟ್ ಐ ಕ್ಯಾನ್ ಆಡ್ 6. ದಿಸ್ ಇಸ್ ಅರೇ. ಫಿಕ್ಸ್ಡ್ ಸೈಜ್ ಟೇಬಲ್. ನಾನೇನಾದ್ರೂ ಸ್ಟ್ಯಾಟಿಕ್ ಯೂಸ್ ಮಾಡಿದ್ರೆ ಫಿಕ್ಸ್, ಐ ಕಾಂಟ್ ಆಡ್ ಮಾಡ್ತಾ ಮಾಡೋಕ್ಕಾಗೋದಿಲ್ಲ ಎಕ್ಸ್ಟ್ರಾ, ಯಾಕೆಂದ್ರೆ ಮೆಮೊರಿ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ಅ ಸ್ಟ್ಯಾಟಿಕ್. ದೆನ್ ದ ಡೈನಮಿಕ್. ನಾನು ಹೇಳಿದೆ ಇಲ್ಲಿ ಲಿಸ್ಟ್ ಆಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ದಟ್ ಕಮ್ಸ್ ಅಂಡರ್ ಡೈನಮಿಕ್ ಡೇಟಾ ಸ್ಟ್ರಕ್ಚರ್. ನಿಮ್ಗೆ ಇಂಟರ್ವ್ಯೂಲ್ ಕೇಳ್ಬೋದು, ಎಕ್ಸ್ಪ್ಲೈನ್ ಮೀ ದ ಡೇಟಾ ಸ್ಟ್ರಕ್ಚರ್ ಇನ್ ಪೈಥಾನ್. ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ಈಗ, that is the data structure. Integer, float, string, list, tuple, sets, dictionary, ಇವೆಲ್ಲ ಕೂಡ ಡೇಟಾ ಸ್ಟ್ರಕ್ಚರ್ ಅಂತಾನೆ ಕರಿತೀವಿ. ಓಕೆ, ಈಗ ಐ ಥಿಂಕ್ ಇದರ ಡೌಟ್ ಇದೆಯಾ? ನಾವು ಕೋಡಿಂಗ್ ಹೋಗೋಣ ಸ್ವಲ್ಪ. Okay, see, the theory obviously. So, ಸ್ವಲ್ಪ ನಾವು ಅಂದ್ರೆ ಜಾವಾ ಕಂಪೇರ್ ಮಾಡಿದ್ರೆ ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಪೈಥಾನ್ ಅಂದ್ರೆ ಯೂಸೇಜ್ ಕಮ್ಮಿ ಅಲ್ಲ. ಸೊ ಅದಕ್ಕೆ ರೀಸನ್ ಏನು ಅಂದ್ರೆ ಲೈಬ್ರರೀಸ್ ಆರ್ ಮೆಚೂರ್ಡ್ ಬೈ ಇನ್ ಟರ್ಮ್ಸ್ ಆಫ್ ಜಾವಾ. ಸೊ ನನಗೆ ಏನು ಅನ್ಸುತ್ತೆ? See, I have not worked on Java first. ನನಗೆ ತಿಳಿದ ಮಟ್ಟಿಗೆ ಈಗ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. Maybe we have more control over the flow in Java in the web. I'm not sure. ನನಗೆ ಗೊತ್ತಿಲ್ಲ ವೆಬ್ ಡೆವಲಪ್ಮೆಂಟ್ ಬಗ್ಗೆ, ಅದಕ್ಕೋಸ್ಕರ ಮೋರ್ ಕಂಟ್ರೋಲ್ ಇರ್ಬೋದು. ಅಥವಾ ಡೈನಮಿಕ್ಲಿ ಟೈಪ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ವಿ ಹ್ಯಾವ್ ಮೋರ್ ಆಕ್ಸೆಸ್ ಅಥವಾ ಕಂಟ್ರೋಲ್ ಓವರ್ ಇರುತ್ತೆ, ಅದಕ್ಕೋಸ್ಕರ. ನಾನು ಬೇಕಾದ್ರೆ ನಾನು
ನಾಳೆ ಕ್ಲಾಸಲ್ಲಿ ಬೇಕಾದ್ರೆ ಹೇಳ್ತೀನಿ ಏನಕ್ಕೆ ಅಂತ. ನನಗೆ ಗೊತ್ತು ಅದ್ರ ಬಗ್ಗೆ ಐಡಿಯಾ ಇಲ್ಲ, ಏನಕ್ಕೆ ಜಾವಾ ಯೂಸ್ ಮಾಡ್ತಾರೆ ಅಲ್ಲಿ ಪೈಥಾನ್ ಯಾಕೆ ಯೂಸ್ ಮಾಡಲ್ಲ ಅಂತ. ಬಟ್ ನಾನು ಹೇಳೋದ ಅಂದರೆ, ಈಗ ಜಾವಾದಲ್ಲೇ ನೀವು ಜಸ್ಟ್ ಇಫ್ ಯು ವಾಂಟ್ ಟು ರೈಟ್ ಎನಿ ಸಿಂಪಲ್ ಕೋಡ್ ಬರೀಬೇಕು, ಇಟ್ ವಿಲ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ಸಿಕ್ಕಾಬಟ್ಟೆ ಲೈನ್ಸ್ ಏನೆಲ್ಲ ಬರೀತೀರ. ಬಟ್ ಅದೇ ಕೋಡು ವಿಲ್ ಗೆಟ್ ಸಮ್ ಕಂಟ್ರೋಲ್ ಸಿಗುತ್ತೆ. ಪೈಥಾನಲ್ಲಿ 2-3 ಲೈನಲ್ಲಿ ಬರೆಯೋದು ನೀವು ಅಲ್ಲಿ 10-15 ಲೈನಲ್ಲಿ ಬರೀತೀರ. ಸೊ ಅದಕ್ಕೆ ತುಂಬಾ ಈಸಿ ಇದೆ ಆ ವಿಷಯದಲ್ಲಿ, ಅದಕ್ಕೆ ಅನ್ಕೊಂಡೆ ಇವಾಲ್ವ್ ಆಗ್ತಿದೆ ವ್ಯಾಲ್ವ್ ಅಂತ ಏನಿಲ್ಲ, ಇಟ್ಸ್ ಆಲ್ರೆಡಿ ಸೆಟ್. ಎಲ್ಲಾ ಕಡೆ ನೀವು ಪೈಥಾನ್ ಯೂಸ್ ಮಾಡ್ತಾ ಇರ್ತಾರೆ, ನೋಡ್ಬೋದು ನೀವು ಆಲ್ರೆಡಿ ಸೆಟಪ್ ಆಗಿದೆ. 2017 ಇಂದನೂ ನಾನು ಕೇಳ್ತಾ ಇದ್ದೀನಿ ಇದು ನಾನು ಕೇಳ್ತಾ ಇರೋದು, ಯಾಕೆಂದ್ರೆ ನಾನು ಅವಾಗ ಪಾಸ್ಟ್ ಔಟ್ ಆಗಿದ್ದು. ಸೊ 2017-19 ಅವಾಗಿಂದನೂ ಕೂಡ ಇಟ್ಸ್ ಗ್ರೋಯಿಂಗ್. ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ ಆನ್ಸರ್ ಇನ್ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯಾಕೆ ಜಾವಾ ಯೂಸ್ ಮಾಡ್ತಾರೆ ಅಂತ. ನಾನು ಬೇಕಾದ್ರೆ ಸ್ವಲ್ಪ ಚೆಕ್ ಮಾಡಿ ನಿಮ್ಗೆ ಹೇಳ್ತೇನೆ. ಓಕೆ, ಇಲ್ಲ ನೋ ಲೈಬ್ರರೀಸ್. ಏನೋ ನೀವೊಂದು ಟಾಸ್ಕ್ ಕೊಡ್ತಾ ಇಟ್ಬಿಡಿ, ನಾನು ಇದನ್ನ ಮಾಡಿದ್ರೆ ನೀವೇ ಒಂದು ಪ್ರೋಗ್ರಾಮ್ ಹೇಳಿದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಅಂತಂದ್ರೆ ಲೈಬ್ರರೀಸ್ ಯೂಸ್ ಮಾಡ್ಬೇಕು ಬೇಡವೋ, ಇನ್ ಕೇಸ್ ಯೂಸ್ ಮಾಡ್ಬೇಕಂದ್ರೆ ಯಾವ ಲೈಬ್ರರಿ ಯಾವಾಗ ಯೂಸ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ನಮಗೆ ಹೇಳದ್ನಲ್ಲ ನಾನು ಅವಾಗಲೇ, ಬಹಳಷ್ಟು ಲೈಬ್ರರಿಗಳಿದಾವೆ. ನಾವು ಇದಕ್ಕೆ ಇದೇ ಲೈಬ್ರರಿ ಯೂಸ್ ಮಾಡ್ತೀವಿ ನಮಗೆ ಹೆಂಗ್ ಗೊತ್ತಿರುತ್ತೆ ಅಂದ್ರೆ, ಸಿ ಇಫ್ ಯು ಕ್ಯಾನ್ ಥಿಂಕ್ ಲ್ಯಾಕ್ಸ್ ಟುಗೆದರ್ ಲೈಬ್ರರಿ ಇದಾವೆ. ನಾವು ಎಲ್ಲದನ್ನು ಕಲಿತೀವಿ ಆಗಲ್ಲ. ಪಾಪ್ಯುಲರ್ ಲೈಬ್ರರಿ ಅಂತ ಇರ್ತವೆ, ಅದರಲ್ಲಿ ಮ್ಯಾಕ್ಸಿಮಮ್ ಆಫ್ ಆರ್ ವರ್ಕ್ ಡನ್ ಆಗುತ್ತೆ. ಈಗ ನಾವು ಡೇಟಾ ಅನಾಲಿಸಿಸ್ ಮಾಡ್ತೀವಿ ಅಂದ್ರೆ ಪಾಂಡಾಸು ನಂಪೈ ಮ್ಯಾಕ್ಸಿಮಮ್ ನಮಗೆ ಏನು ಬೇಕೋ ಅದು ಎಲ್ಲ ಆಪ್ಷನ್ಸು ಅಲ್ಲಿರುತ್ತೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಡ್ ಸರ್ಚಿಂಗ್ ಫಾರ್ ದ ಎಕ್ಸ್ಟರ್ನಲ್ ಲೈಬ್ರರಿ, ನಾವಿದು ನಮಗೆ ಇದರಲ್ಲೇ ಸಿಗುತ್ತಲ್ಲ. ಈಗ ನಾನು ಡೇಟಾ ಅನಾಲಿಸಿಸ್ ಅಂದ್ರೆ ಇದನ್ನ ಅಂತ ತಗೊಂತೀನಿ, ಅಥವಾ ML ಮಾಡ್ತೀನಿ ಅಂದ್ರೆ C-bar ಅಂತ ತಗೊಂತೀನಿ, ಅಥವಾ ಮ್ಯಾಟ್ಲಿಬ್ ಪ್ಲಾಟ್ ತಗೊಂತೀನಿ. ದೇರ್ ಆರ್ ಸ್ಪೆಸಿಫಿಕ್ ಲೈಬ್ರರಿ ಫಾರ್ ಸ್ಪೆಸಿಫಿಕ್ ಕೈಂಡ್ ಆಫ್ ವರ್ಕ್ ಇರ್ತವೆ. ಸೊ ವಿ ವಿಲ್ ಗೋಯಿಂಗ್ ಟು ಯೂಸ್. ಈಗ ನಾನು ಅವಾಗಲೇ ಹೇಳಿದೆ ಒಂದು ಡಮ್ಮಿ ಡೇಟಾ ಜನರೇಟ್ ಮಾಡಬೇಕು ಅಂತ, ಸೊ ಅದಕ್ಕೊಂದು ಲೈಬ್ರರಿ ಇದೆ. ಫೇಕ್ ಡೇಟಾ ಅಂತಾನೆ ಒಂದು ಲೈಬ್ರರಿ ಇದೆ, ಅದನ್ನ ಡೇಟಾ ಯೂಸ್ ಮಾಡಿಕೊಂಡು ಇಟ್ ವಿಲ್ ಕ್ರಿಯೇಟ್ ಅ ಡಮ್ಮಿ ಡೇಟಾ. ಸೊ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಒಂದೊಂದ್ಸರಿ ನಮಗೆ ಯಾವ ಲೈಬ್ರರಿ ಇದೆ ಅಂತ ಗೊತ್ತಾಗೋದಿಲ್ಲ. ವಿ ವಿಲ್ ಗೋ ಟು ದ ಇಂಟರ್ನೆಟ್, ಈ ತರ ನನಗೆ ಔಟ್ಪುಟ್ ಬೇಕು, ಇಸ್ ದೇರ್ ಎನಿ ಲೈಬ್ರರಿ ಅಂತ ಕೇಳಬೇಕು. ಅಥವಾ ನಾನು ಹೇಳಿದ್ನಲ್ಲ, ಪಾಪ್ಯುಲರ್ ಲೈಬ್ರರಿಯಲ್ಲೇ ವಿ ವಿಲ್ ಗೆಟ್ ಆಲ್ಮೋಸ್ಟ್ ಎವ್ರಿಥಿಂಗ್. ವಿ ಡೋಂಟ್ ನೀಡ್ ಟು ಸರ್ಚ್ ಇದೇ ಇದೆ ಅಂತ ಅಲ್ಲ, ವಿಲ್ ಗೆಟ್ ಎವ್ರಿಥಿಂಗ್. ಹೆಲ್ಪ್ ಯೂಸ್ ಮಾಡಿಕೊಂಡು ಲೈಬ್ರರೀಸ್ ಯಾವಾಗ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ ಸೂಟಬಲ್ ಲೈಬ್ರರಿ ಇದೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಕಂಪೈಲ್ ಮಾಡ್ಬೇಕಲ್ವಾ? ಅದನ್ನಾದ್ರೂ ಮಾಡೋದು. ಇಲ್ಲ ನಾನು ಕೋಡೇ ಬರೀತೀನಿ, ಐ ಡೋಂಟ್ ವಾಂಟ್ ಟು ಯೂಸ್ ಎನಿ ಲೈಬ್ರರಿ ಅಂದ್ರೆ ಬರೀಬಹುದು. ದಟ್ಸ್ ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಸೊ ವಿ ವಿಲ್ ಈಗ ಏನಕ್ಕೆ ಪೈಥಾನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಸಿಂಪಲ್ ಆಗಿ ಕೋಡ್ ಬರಬೇಕು, ಈಸಿಯಾಗಿ ಕೋಡ್ ಬರಬೇಕು, ತಲೆನೋವು ಬೇಡ ಅಂತ. ಸೊ ಮೆನಿ ಆಫ್ ದ ನಮ್ಮ ಟಾಸ್ಕ್ಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಆಲ್ಮೋಸ್ಟ್ 99% ಲೈಬ್ರರೀಸ್ ಇದ್ದೇ ಇರ್ತವೆ. ಇಲ್ಲಿ 1% ನಾನು ಹೇಳಕ್ಕಲ್ಲ, 100% ಆಲ್ಮೋಸ್ಟ್ ಎಲ್ಲ ಲೈಬ್ರರಿ ಇರ್ತವೆ. ಆ ಥರ ಯಾವುದು ಲೈಬ್ರರಿ ಇಲ್ಲ ಅಂದ್ರೆ ನಾವೇ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಕ್ರಿಯೇಟ್ ಮಾಡಿ ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡಿ ಈ ಥರ ಯಾವುದು ಲೈಬ್ರರಿ ಇರೋದಿಲ್ಲ. ಸೊ ಆ ಥರ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನಾವು ಲೈಬ್ರರಿನೇ ಯೂಸ್ ಮಾಡಿ ಮಾಡ್ಕೊಂತ ಹೋಗ್ತೀವಿ. ಓಕೆ, ಸೊ ಎಲ್ಲರದು ಐಡಿ ರೆಡಿ ಆಗಿದೆಯಾ ಅಥವಾ ರೆಡಿ ಆಗಬೇಕಾ? ಆಲ್ಮೋಸ್ಟ್ ಆಗಿದೆಯಾ ಎಲ್ಲರದು? ಏನಕ್ಕೆ ಐಡಿ ಬೇಕು ಅಂತ ನಾನು ಹೇಳಿದೆ ಅವಾಗಲೇ. ನೀವು ಆನ್ಲೈನ್ ಕಂಪೈಲ್ ಮಾಡಬಹುದು, ಬಟ್ ಇವತ್ತೇನೋ ಮಾಡ್ತೀರಾ, ನಾಳೆ ಅದನ್ನು ಓಪನ್ ಮಾಡ್ತೀರಾ, ಅದು ಡಿಲೀಟ್ ಆಗಿರುತ್ತೆ ಆನ್ಲೈನ್ ಕಂಪೈಲರ್ಲಿ. ನೀವು ಕೊಲಾಬ್ ಯೂಸ್ ಮಾಡ್ತೀರಾ ಅಂದ್ರೆ ಫೈನ್, ಅಲ್ಲೂ ಕೂಡ ಫೋಲ್ಡರ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ಬೋದು. ಬಟ್ ನಿಮಗೆ ಒಂದು
ನೀವು ಕಂಪನಿ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡ್ತೀರಾ ಅಂದ್ರೆ ನಿಮ್ಗೆ ಅಲ್ಲಿ ಯಾರು ಕೊಲ್ಯಾಬ್ ಕೊಡಲ್ಲ. ಗೂಗಲ್ ಕೊಲ್ಯಾಬ್ ಅಲ್ಲಿ ಮಾಡಪ್ಪ ಅಥವಾ ಒಂದು ಆನ್ಲೈನ್ ಅಲ್ಲಿ ಕಂಪೈಲರ್ ಮಾಡಪ್ಪ ಅಂತ ಹೇಳೋದಿಲ್ಲ. ಸೊ ಆದಷ್ಟು ಬೇಗ ಸೆಟಪ್ ಮಾಡ್ಕೊಡಿ ನಿಮ್ಮ ಐಡಿನ. ಓಕೆ, ನಾನು ಕ್ವಿಕಸ್ಟ್ ಡೆಮೋ ಹಿಂಗೆ ನನಗೆಲ್ಲ ಈ ರೀತಿ ಮಾಡ ಎಲ್ಲದೂ ತೋರಿಸೋದಿಲ್ಲ ಇನ್ ದ ಸೆನ್ಸ್ ಬೇಸಿಕ್ ಅರ್ಥ ಮಾಡ್ಕೊಳೋಣ. See, we will understand one after another. ಒಂದೇ ದಿನ ಎಲ್ಲ ಕಲಿತೀವಿ, ನಾಟ್ ಪಾಸಿಬಲ್. ವಿಸಿಬಲ್ ಕಾಣಿಸ್ತಿದೆಯಾ? ಓಕೆ ನೋಡಿ, ಇಲ್ಲಿ ನಾನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಕೆಲಸ ಮಾಡ್ತೀನಿ, ನಿಮ್ಮದು ಐಡಿ ಓಪನ್ ಮಾಡಿದಾಗ, VS ಕೋಡ್ ಓಪನ್ ಮಾಡಿದಾಗ ಐ ಥಿಂಕ್ ನಿಮಗೆ ಐಡಿಯಾ ಇರುತ್ತೆ ಯಾವುದಾದ್ರೂ ಒಂದು ಐಡಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಒಂದು ಫೋಲ್ಡ್ರು ಬೇಸ್ ಫೋಲ್ಡರ್ ಆಗಿ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಬೇಸ್ ಫೋಲ್ಡರ್ ಬಂದ್ಬಿಟ್ಟು ಇಲ್ಲಿ ನಾನೊಂದು ಕ್ರಿಯೇಟ್ ಮಾಡ್ತೀನಿ. ಕನ್ಸಿಡರ್ ABC ಅಂತ ಕ್ರಿಯೇಟ್ ಮಾಡ್ತೀನಿ. ಇದೊಂದು ಫೋಲ್ಡರ್ ಅಷ್ಟೇ. ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ದ ಫೋಲ್ಡರ್ ಅಂದ್ರೆ ಆ ಫೋಲ್ಡರ್ ಇಲ್ಲಿ ಓಪನ್ ಆಗುತ್ತೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಇದೆ, ಅಥವಾ ಇಲ್ಲೇ ಬಂದ್ಬಿಟ್ಟು ನ್ಯೂ ಫೈಲ್ ಕೂಡ ಇದೆ. ಸೊ ಬೆಟರ್ ಗೋ ವಿತ್ ದಿಸ್. ಏನಕ್ಕೆ ಅಂದ್ರೆ ನೀವು ಒಂದು ಯಾವ್ದಾದ್ರು ಫೈಲ್ ಕ್ರಿಯೇಟ್ ಮಾಡಬೇಕು ಅಥವಾ ಮೂವ್ಮೆಂಟ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ಈಸಿ. ಅದರ ಪಕ್ಕದ ಬಂದ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕನ್ಸಿಡರ್ ಆ ABC ಅನ್ನೋ ಫೋಲ್ಡರ್ ಒಳಗಡೆ ನಾನು ಕೋಡಿಂಗ್ ಅಂತ ಕೊಡ್ತೀನಿ ನೋಡಿ. ಅದರ ಕೆಳಗಡೆ ಒಂದು ಕೋಡಿಂಗ್. ಸೊ ನಾನು ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮಾಡ್ತೀನಿ, main.py ನೋಡಿ ಬಂತು. ಇಲ್ಲ ನನಗೆ ಇದರಲ್ಲೇ ಒಂದು ಫೋಲ್ಡರ್ ಬೇಕು, ಕ್ಲಿಕ್ ಮಾಡಿ ಇದನ್ನು ತೆಗೆದು ಅಲ್ಲಿಗೆ ಹಾಕಿ ಅಷ್ಟೇ. ಸರಿ, ಫೋಲ್ಡರ್ ಓಕೆ, ಫೋಲ್ಡರ್ ಒಳಗಡೆ ಫೋಲ್ಡರ್ ಆಗಿದೆ ಫೈಲ್. ಮತ್ತೆ ನಾವು ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಅಲ್ಲಿ ಬರಿತೀವಿ ಅಂದ್ರೆ ಅದರ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .py. ನಾವು C ಅಲ್ಲಿ ಬರಿತೀವಿ ಅಂದ್ರೆ main.c ಅಂತ ಕರಿತೀವಿ, ಅಥವಾ ಜಾವಾದಲ್ಲಿ ಒಂಥರ ಕರಿತೀವಿ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಒಂಥರ ಕರಿತೀವಿ. ಆ ಫೈಲ್ ನೇಮು .py. This is what the standard way of defining the file name. .py ಕೊಟ್ಟಿಲ್ಲ ಅಂದ್ರೆ ಅದು ಪೈಥಾನ್ ಅಂತ ಡಿಟೆಕ್ಟೇ ಆಗೋದಿಲ್ಲ. ಇಟ್ ವಿಲ್ ನಾಟ್ ಗೋನಾ ಡಿಟೆಕ್ಟ್. ಮೇಲ್ಸ್ ಅಂತ, ಓಕೆ ಮೇಲ್ಸ್ ಅಂತ ಕೊಡ್ತೀನಿ ನೋಡಿ. ಅದು ಒಂದು ಟೆಕ್ಸ್ಟ್ ಫೈಲ್ ತರ ಆಯ್ತದು. ಐ ಕ್ಯಾನ್ ರೈಟ್ ಸಮಥಿಂಗ್. ಇದಕ್ಕೂ ಡಿಫರೆನ್ಸ್ ನೋಡಿ, ಕಾಣ್ತಾ ಇದೆ ನಿಮಗೆ? ಚಿಕ್ಕದಿದೆಯಾ ಏನಾದರೂ? ಕಾಣ್ತಾ ಇದೆ? ಓಕೆ, ಈಗ ನೀವು ಒಂದು ಫೈಲ್ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿದ್ದೀರಾ VS ಕೋಡ್ ಅಲ್ಲಿ, ಬಟ್ ಅದು ಡ್ರೈವ್ಸ್ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ABC ಅಂತ ಆ ತರ ನೀವು ನಿಮ್ದು ಪೈಥಾನ್ CL ಇನ್ಸ್ಟಾಲ್ ಆಗಿದೆ, ಬಟ್ ನೀವು ಫೋಲ್ಡರ್ ಈ ಡ್ರೈವ್ ಅಲ್ಲಿ ಸೇವ್ ಮಾಡಿದ್ದೀರಾ, ರನ್ ಆಗುತ್ತಾ? ಇಲ್ಲಿ ನಾವು ಪೈಥಾನ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಬೇಕಾದ್ರೆ ದೇರ್ ಆರ್ ಸಮ್ ಆಪ್ಷನ್ಸ್ ಇರ್ತವೆ. ಆ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಫೈಲ್ ಎಲ್ಲೇ ಇದ್ರೂ ಕೂಡ ವರ್ಕ್ ಆಗುತ್ತೆ. ಇಲ್ಲ ನೀವು ಆಪ್ಷನ್ ಇದನ್ನ ಎನೇಬಲ್ ಮಾಡಿಲ್ಲ ಅಂದ್ರೆ ಇದನ್ನ C ಅಲ್ಲೇ ಇಡಬೇಕಾಗುತ್ತೆ. ವೈಲ್ ಇನ್ಸ್ಟಾಲಿಂಗ್ ಡೈರೆಕ್ಟ್ಲಿ ಯು ಕ್ಯಾನ್ ಇನ್ಸ್ಟಾಲ್ ಎನಿ ಆಪ್. ನಾನು ಏನಕ್ಕೆ ಆ ವಿಡಿಯೋ ರೆಫರ್ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ಅವನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದೆರಡು ಸ್ಟೆಪ್ಸ್ ಹೇಳ್ತಾನೆ. ಇಫ್ ಯು ಫಾಲೋ ದಟ್ ಸ್ಟೆಪ್ಸ್ ವೆರೆವರ್ ದೇರ್. ನಾನು ಡೆಸ್ಕ್ಟಾಪ್ ಅಲ್ಲೇ ಸೇವ್ ಮಾಡ್ತಿರೋದು ಇನ್ನೊಂದು
ಇಟ್ಸ್ ಅಂಡರ್ ದ ಸಿ. ಸೊ ಗೊತ್ತಾಯ್ತು. ಓಕೆ, ಇದರಲ್ಲಿ ಒಂದೆರಡು ಆಪ್ಷನ್ ನಿಮ್ಗೆ ಹೇಳ್ತೀನಿ. ಯಾವುದೊಂದು ನೇಮನ್ನು ಇವೆಲ್ಲ ಐ ಡೋಂಟ್ ನೀಡ್ ಟು ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್, ರೀನೇಮ್ ಇಲ್ಲ, ಬಟ್ ಐ ಸ್ಪೆಂಡ್ ಸಮ್ ಟೈಮ್. ರೀನೇಮ್ ಮಾಡ್ತೀರಾ ಅಂದ್ರೆ ಈಗ ರೀನೇಮ್ ಮಾಡ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಹೇಳೋದಲ್ಲ ನಾನು ಯಾರಿಗೂ ಗೊತ್ತಿಲ್ಲ ಅಂತಾನೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಸೊ ದಟ್ ವಿಲ್ ಬಿ ಈಸಿ. ಕಟ್ ಟು ಕಾಪಿ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕಾಪಿ ಪಾತ್ ಅಂತ ಇದೆ ನೋಡಿ, ಕಾಪಿ ಪಾತ್ ಕೊಡ್ತೀನಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನನ್ನ ಫೈಲ್ ಪ್ಲೇಸ್ ಆಗಿದೆ. ಏನಕ್ಕೆ ಇದು ಯೂಸ್ ಆಗುತ್ತೆ? ಕನ್ಸಿಡರ್ ಈ ಫೈಲ್ ನಾನು ಎಲ್ಲಾದ್ರೂ ಕರಿಬೇಕು, ಇಫ್ ಐ ವಾಂಟ್ ಟು ಕಾಲ್ ರೆಫರ್ ಮಾಡಬೇಕು ಇನ್ನೊಂದ್ ಕಡೆ ಅಂದ್ರೆ ಇಟ್ ವಿಲ್ ಬಿ ಈಸಿ ಆಗುತ್ತೆ. ಕಾಪಿ ಪಾತ್. ಸೊ ಕಾಪಿ ರಿಲೇಟಿವ್ ಪಾತ್. ಕಾಪಿ ರಿಲೇಟಿವ್ ಪಾತ್ ಅಂದ್ರೆ ನಾನು ಇದು ಬಂದ್ಬಿಟ್ಟು ಫೈಲಲ್ಲಿ ಯೂಸರು, ಮಯೂರು, ಡೆಸ್ಕ್ಟಾಪ್, ಮೈಕ್ರೋ ಡಿಗ್ರಿ, ABC, ಕೋಡಿಂಗು, ಮೇಲ್ಸ್, ಇದು ಎಕ್ಸಾಕ್ಟ್ಲಿ ಫೈಲ್ ಎಲ್ಲಿದೆ ನನ್ನ ಕಂಪ್ಯೂಟರ್. ರಿಲೇಟಿವ್ ಪಾತ್ ಅಂದ್ರೆ ಈ ಫೋಲ್ಡರ್ ಅಲ್ಲಿ ಎಲ್ಲಿದೆ ಮೇಲ್ಸ್, ಅದು ಯಾವುದು ಕೋಡಿಂಗ್ ಅನ್ನೋ ಫೋಲ್ಡರ್ ಇದೆ ನೋಡಿ, ಕೋಡಿಂಗ್ ಅನ್ನೋ ಫೋಲ್ಡರ್ ಇದೆ. ಮೇನ್ ಆಗಿ ನಾವು ಯೂಸ್ ಮಾಡೋದು ರಿಲೇಟಿವ್ ಪಾತ್ ಅನ್ನ ಯೂಸ್ ಮಾಡೋದು. ಫೈಲ್ ಏನಾದ್ರೂ ನೀವು ಔಟ್ ಸೈಡ್ ಇತ್ತು ಅಂದ್ರೆ ಅಲ್ಲಿ ಈ ಫೈಲ್ ಇಲ್ಲ ಅಂದ್ರೆ ವಿ ಕ್ಯಾನ್ ಯೂಸ್ ದ ನಾರ್ಮಲ್ ಪಾತ್ ನ ಯೂಸ್ ಮಾಡಬಹುದು. ಓಕೆ, ಇಲ್ಲಿ ಮೇನ್ ಡಾಟ್ ಪೈ ಅಂತ ಫೋಲ್ಡರ್ ನ ಫೈಲ್ ನ ಕ್ರಿಯೇಟ್ ಮಾಡಿದೆ. ಸೊ ಮೇನ್ ಡಾಟ್ ಪೈ ಅಲ್ಲಿ ಓಕೆ ಓಕೆ, ಇದನ್ನ ಕೇಳ್ತಾ ಇದೆ ಶೋಯಿಂಗ್ ಸಮ್, ಇದರಲ್ಲಿ ತೋರ್ಸೋಣ ಅನ್ಕೊಂಡೆ. GPT ಇಲ್ಲ ಹಿಂಗ್ ಓಪನ್ ಆಗುತ್ತೆ ಅಂತ, ಬಟ್ ಫೈನ್, ಆಮೇಲೆ ತೋರ್ಸೋಣ ಅದು. ನೋಡಿ, ಈಗ ನೀವು ಏನಾದ್ರೂ ಪ್ರಿಂಟ್ ಮಾಡಬೇಕು ಅಥವಾ ನನಗೆ ಔಟ್ಪುಟ್ ಬೇಕು, ಅಲ್ಲೋ ಅನ್ನೋದು ಔಟ್ಪುಟ್ ಬೇಕು, ಪ್ರಿಂಟ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀರಾ. ಕೀವರ್ಡ್ ಅಂದ್ರೆ ಆಲ್ರೆಡಿ ಡಿಫೈನ್ಡ್ ಪ್ರಿಂಟ್ ಅನ್ನೋದು, ಇದನ್ನ ಯೂಸ್ ಮಾಡಿಕೊಂಡು ನಾನು ಪ್ರಿಂಟ್ ಮಾಡೋದು. ಈ ಕೀವರ್ಡ್ ನ ನಾನು ವೇರಿಯಬಲ್ ಆಗಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಎರರ್ ಬಂದ್ಬಿಡುತ್ತೆ ನೋಡಿ. ಬ್ರಾಕೆಟ್ ಓಪನ್, ಇದು ಸ್ಟ್ರಿಂಗ್ ಆಗಿರೋದ್ರಿಂದ ಡಬಲ್ ಕೋಡ್ HELLO ಡಬಲ್ ಕೋಡ್ ಕ್ಲೋಸ್, ಇದು ಔಟ್ಪುಟ್ ಬೇಕು. ಇದನ್ನ ಕಮೆಂಟ್ ಅಂತಾರೆ. ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ದೇರ್ ಆರ್ ಮೆನಿ ವೇಸ್ ಟು ಎಕ್ಸಿಕ್ಯೂಟ್. ನೋಡಿ, ಇಲ್ಲಿ ರನ್ ಪೈಥಾನ್ ಫೈಲ್ ಅಂತ ಇದೆ. ನಾನು ಕ್ಲಿಕ್ ಮಾಡಿದ್ರೆ ಅಲೋ ಅನ್ನೋದು ಪ್ರಿಂಟ್ ಆಯ್ತು. ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಡಿಫರೆನ್ಸ್ ನೋಡಿ, ಎರರ್ ಬರ್ತಾ ಇದೆ. ಏನಿದು? ಲೈನ್ ನಂಬರ್ 3 ಅಲ್ಲಿ ಹಲೋ ಈಸ್ ನಾಟ್ ಡಿಫೈನ್ಡ್. ಲೈನ್ ನಂಬರ್ 3 ಅಲ್ಲಿ ಸುಮ್ಮನೆ ನಾನು ಟೈಪ್ ಮಾಡಿಟ್ಟಿದ್ದೀನಿ. ಅಂದ್ರೆ ನಾವು ಸುಮ್ಮನೆ ಕೋಡಿಂಗ್ ಅಲ್ಲಿ ಯಾವುದೋ ಒಂದನ್ನ ಟೆಕ್ಸ್ಟ್ ಹಾಕ್ತೀನಿ, ವರ್ಕ್ ಆಗೋದಿಲ್ಲ ನೋಡಿ. ಈಗ ರಿಮೂವ್ ಮಾಡ್ತೀನಿ, ಮತ್ತೆ ರನ್ ಮಾಡ್ತೀನಿ ನೋಡಿ, ಬರ್ತಾ ಇದೆ. ಮತ್ತೆ ರನ್ ಮಾಡ್ತೀನಿ, ಬರ್ತಾ ಇದೆ. ಹಲೋ. ನೆಕ್ಸ್ಟ್ ಈಗ ಪ್ರಿಂಟ್ ವರ್ಲ್ಡ್ ಅನ್ನೋದು ಪ್ರಿಂಟ್ ಮಾಡಿದೆ ನೋಡಿ. ಅಲ್ಲೋ ಅನ್ನೋದು ವರ್ಲ್ಡ್ ಅನ್ನೋದು ಪ್ರಿಂಟ್ ಆಯ್ತು. ಅಂದ್ರೆ ನಮಗೆ ಔಟ್ಪುಟ್ ಅಲ್ಲಿ ಏನು ಬೇಕು ಅದನ್ನ ಪ್ರಿಂಟ್ ಅನ್ನೋದ್ರಲ್ಲಿ ಹಾಕಿದ್ರೆ ಬರುತ್ತೆ. ಸೊ
ದಿಸ್ ಒನ್ ವೇ ಆಫ್ ರನ್ನಿಂಗ್. ಈ ತರ ಕಾಮನ್ ಆಗಿ ಯಾರು ರನ್ ಮಾಡೋದಿಲ್ಲ. ಇಲ್ಲಿ ಬಟನ್ ಇರುತ್ತೆ, ರನ್ ಬಟನ್, ಅದನ್ನು ಒತ್ತಿದ್ರೆ ಬರುತ್ತೆ. ಕಾಮನ್ ಕೋಡಿಂಗ್ ಅಲ್ಲಿ ಈ ತರ ಎಲ್ಲ ಮಾಡೋದಿಲ್ಲ. ಏನ್ ಮಾಡ್ತಾರೆ, ನಿಮ್ಗೆ ಸ್ವಲ್ಪ ಇಲ್ಲಿ ಲಿನಕ್ಸ್ ಕಮಾಂಡ್ ಗೊತ್ತಿದ್ರೆ ಇಟ್ ವಿಲ್ ಬಿ ಈಸಿ ಆಗುತ್ತೆ ನಿಮಗೆ. ಟೈಮ್ ಸಿಕ್ಕರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. LS ಅಂತ ಕೊಡ್ತೀನಿ. LS ಅಂದ್ರೆ ಲಿಸ್ಟ್ ಅಂತ. ಲಿಸ್ಟ್ ಮಾಡು ಈ ಫೋಲ್ಡರ್ ಒಳಗಡೆ ಯಾವ್ಯಾವ ಫೈಲ್ ಇದಾವೆ ಅಂತ. ಓಕೆ, ಈ ಫೋಲ್ಡರ್ ಒಳಗಡೆ ಯಾವ್ದು ಫೈಲ್ ಇಲ್ಲ, ಫೋಲ್ಡರ್ ಇದೆ. ಸೊ ಹೌ ಡು ಐ ಗೆಟ್ ಇನ್ ಟು ದಟ್ ಫೋಲ್ಡರ್ ಈಸ್ CD ಕರೆಂಟ್ ಡೈರೆಕ್ಟರಿ ಕೋಡಿಂಗ್. ನೋಡಿ, ಟ್ಯಾಬ್ ಅಂತ ಪ್ರೆಸ್ ಮಾಡಿದ್ರೆ ಟ್ಯಾಬ್ ಇರುತ್ತಲ್ಲ ಕ್ಯಾಪ್ಸ್ ಲಾಕ್ ಮೇಲೆ, ಇಫ್ ಯು ಪ್ರೆಸ್ ದಟ್ ಇಟ್ ವಿಲ್ ಕಮ್ ಔಟ್. ನಿಮಗೆ ಬರುತ್ತೆ, ನೆಕ್ಸ್ಟ್ ವರ್ಡ್ ಅನ್ನ ಬರುತ್ತೆ. ಎಂಟರ್ ಮಾಡ್ತೀನಿ, ದೆನ್ ಐ ವಿಲ್ ಗಿವ್ LS. ಇಲ್ಲಿ ಮೇನ್ ಡಾಟ್ ಪೈ ಇದೆ. ಓಕೆ, ಈಗ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು? ಐ ಆಮ್ ರೈಟಿಂಗ್ ಅ ಪೈಥಾನ್ ಕೋಡ್. ದಟ್ಸ್ ವೈ ಐ ಆಮ್ ರಿಟನ್ ಪೈಥಾನ್ as a keyword at the beginning to execute this code. main.py execute mode. We are getting the output. I'll explain you once more. Okay, ಇಲ್ಲಿ ನೋಡಿ, ಇಲ್ಲಿ ನಾನು ಓಪನ್ ಮಾಡಿರೋದು ಟರ್ಮಿನಲ್ ಅಲ್ಲಿ. ಇದು ಹೆಂಗ್ ಓಪನ್ ಮಾಡೋದು ಟರ್ಮಿನಲ್ ನಾನು ಹೇಳ್ತೀನಿ. ಐ ವಿಲ್ ಕ್ಲೋಸ್ ದಿಸ್ ಒನ್. ನೋಡಿ, ಇಲ್ಲಿ ಟರ್ಮಿನಲ್ ಇದೆ. ಕ್ಲಿಕ್ ಆನ್ ದ ಟರ್ಮಿನಲ್, ನ್ಯೂ ಟರ್ಮಿನಲ್. ಪ್ರತಿ ಸರಿ ಇದನ್ನು ಹತ್ತಲೇಬೇಕು ಅಂತಿಲ್ಲ. ಟರ್ಮಿನಲ್, ನ್ಯೂ ಟರ್ಮಿನಲ್. ಆಲ್ಮೋಸ್ಟ್ ಎಲ್ಲ ಐಡಿಯಲ್ಲೂ ಇದೇ ತರನೇ ಇರುತ್ತೆ. ಸೊ ಐ ಆಮ್ ಗಿವಿಂಗ್ LS. ಯಾವ್ದಾದ್ರು ಫೋಲ್ಡರ್ ಫೈಲ್ ಇದೆಯಾ ABC ಅನ್ನೋದ್ರಲ್ಲಿ. ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ABC ಒಳಗಡೆ ವಿ ಹ್ಯಾವ್ ಒನ್ ಫೋಲ್ಡರ್, ದಟ್ ಈಸ್ ಕೋಡಿಂಗ್. CD ಕೋಡಿಂಗ್, ಗಿಂಗ್ LS, ಲಿಸ್ಟಿಂಗ್ ಇಟ್, Python main.py. I'm getting this. Okay, ಈಗ ನಾನು ಬಂದ್ಬಿಟ್ಟು I'll add one more line from main.py. ನಾನು ಇನ್ನೊಂದ್ಸರಿ python.main.py ಬರೋದಕ್ಕಿಂತ ಕೀಬೋರ್ಡ್ ಅಲ್ಲಿ ಅಪ್ ಆರೋ ಮಾರ್ಕ್ ಇರುತ್ತೆ. ಇಫ್ ಯು ಕ್ಲಿಕ್ ಆನ್ ದಟ್ ಅಪ್ ಆರೋ ಮಾರ್ಕ್, ನೀವು ಟೈಪ್ ಮಾಡದೆ ಬೇಡ, ಹಳೇದು ಏನೇನು ಕೊಟ್ಟಿದ್ದೀರಾ ಅದೆಲ್ಲ ಬರುತ್ತೆ. ಇನ್ನೊಂದ್ಸರಿ ನೋಡಿ, ಹಳೇದು ಏನೇನು ಕೊಟ್ಟಿದ್ದೀರಾ ಅದೆಲ್ಲ ಅಪ್ ಆರೋ ಮಾರ್ಕ್, ಡೌನ್ ಆರೋ ಮಾರ್ಕ್ ಅವೆರಡರಲ್ಲೇ ಆಟ ಆಡ್ಬೋದು ನೋಡ್ರಿ. ಟೈಪಿಂಗ್ ಇಟ್ ಬರ್ತಾ ಇದೆ. ಏನಕ್ಕೆ ಬಂದಿಲ್ಲ, ಈಗ ನಾನು ಫ್ರಮ್ main.py ಅಂತ ಮಾಡಿದ್ವಿ. ಏನಕ್ಕೆ ಬಂದಿಲ್ಲ ಅಂದ್ರೆ ನಾನು ಸೇವ್ ಮಾಡಿಲ್ಲ. ಸೇವ್ ಮಾಡಿದೆ ನೋಡಿ, main.py. ಓಕೆ, ನಾನು ಶಾರ್ಟ್ ಕಟ್ ಯೂಸ್ ಮಾಡಿದೆ. ಇಲ್ಲಿ ಫೈಲ್ ಗೊತ್ತಾಯ್ತು. ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ಬಟನ್ ಇರುತ್ತೆ, ಅದನ್ನ ಒತ್ಬೋದು ನೋಡ್ರಿ. ಅದ್ರ ಶಾರ್ಟ್ ಕಟ್ ಬಂದ್ಬಿಟ್ಟು Ctrl+S. ಸೊ ಈಗ ನೆಕ್ಸ್ಟ್ ಇನ್ನೊಂದು ಲೈನ್ ಅನ್ನು ಆಡ್ ಮಾಡ್ತೀನಿ. ಅದೇ ಸಜೆಷನ್ ಕೊಡ್ತಾ ಇದೆ ನನಗೆ. Why semicolon is not necessary in each line of code? In Java we have semicolon for each line of code. Why in Python is not required? We will understand that. ನಮಗದು ಇನ್ನು ನಾನು ಕೋಡಿಂಗ್ ಗಿಲ್ಗಿನ ಹೋಗಿಲ್ಲ ನಾನು. We will understand that. ಕೋಲನ್ ಯಾಕೆ, ಸೆಮಿಕೋಲನ್ ಯಾಕೆ, ಏನಕ್ಕೆ ಬೇಡ ಅಂತ we will understand that. ಕಾಮನ್ ಆಗಿ ನಾವು ಎಲ್ಲೂ ಕೂಡ ಸೆಮಿಕೋಲನ್ ಯೂಸ್ ಮಾಡಲ್ಲ. ಮೋಸ್ಟ್ ಆಫ್ ದ ಕೋಡಿಂಗ್ ಲ್ಯಾಂಗ್ವೇಜಸ್, ಮೇ ಬಿ ಜಾವಾ ಆಗಿರ್ಬೋದು, C++ ಆಗಿರ್ಬೋದು, ಲಾಸ್ಟ್ ಅಲ್ಲಿ ನಾವು ಪ್ರಿಂಟ್ ಬರೋದ್ರೆ ಈ ತರ ಒಂದನ್ನ ಯೂಸ್ ಮಾಡ್ತೀವಿ. ಇಟ್ಸ್ ದ ಎಂಡ್ ಆಫ್ ದ ಕೋಡ್. ಆ ಲೈನ್ಗೆ ಎಂಡ್ ಅಂತ, ಸೊ ದಟ್ ಯು ಗೋನ ಎಕ್ಸಿಕ್ಯೂಟ್ ಇನ್ ದ ನೆಕ್ಸ್ಟ್ ಲೈನ್. ಬಟ್ ಇದರಲ್ಲಿ ಪೈಥಾನ್ ಅಲ್ಲಿ ಮೆನಿ ಆಫ್ ದ ಪಾಪ್ಯುಲರ್ ಲ್ಯಾಂಗ್ವೇಜ್ ಇದಾವಲ್ಲ, ಜಾವಾ, C++, ಅದನ್ನ ನೇಟಿವ್ ಆಗಿ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿಲ್ಲ. ಅಂದ್ರೆ ಅಲ್ಲಿದೆ ಐ ಆಮ್ ಯೂಸಿಂಗ್ ದಿಸ್. ನೋ, ಈಸಿ ಟು ರೈಟ್ ಆಗಬೇಕು ಒಂದು ಕೋಡಿಂಗ್ ಲ್ಯಾಂಗ್ವೇಜ್. ಕನ್ಫ್ಯೂಷನ್ ಇರಬಾರ್ದು. ಈಗ ನಾನಲ್ಲಿ ಕೋಲನ್ ಬಿಟ್ಟು ಅದಕ್ಕೋಸ್ಕರ ಐ ಆಮ್ ಗೆಟಿಂಗ್ ದ ಎರರ್. ನೋ, ರೈಟ್, ದಟ್ಸ್ ಆಫ್ ನೋ ಯೂಸ್. ಸೊ ಈಸಿ ಕೋಡಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಮಾಡಿರೋದೇ ಈಸಿ ಟು ರೈಟ್.
ಈಸಿಯಾಗಿ ಅರ್ಥ ಆಗಬೇಕು, ಈಸಿಯಾಗಿ ಬರಿಬೇಕು. ಇನ್ಸ್ಟೆಡ್ ಆಫ್ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ನ ಹಿಡಿತೀನಿ, ಅದಕ್ಕೋಸ್ಕರ ನನಗೆ ಎರರ್ ಬರುತ್ತೆ. ಮತ್ತೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಲೂಪ್, ಜಾವಾ, JS. ಸೊ ಅದಕ್ಕೆ ಲೂಪಿಗೆ ಹೋಗ್ತೀವಿ. ಇದರಲ್ಲಿ ಪ್ಲೇನ್ ಸಿಂಪಲ್ ಆಗಿರಬೇಕು ಅಂತಾನೆ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಮಾಡ್ತಾರೆ. ದಟ್ಸ್ ವಾಟ್ ದ ಪೈಥಾನ್ ಇಸ್. ಏನು ಫಂಕ್ಷನ್ಸ್ ಇದಾವೆ ನಿಮಗೆ, ಅದೇ ಮೇನ್ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಮೇನ್ ಮಾಡ್ಯೂಲ್ ಅಂತ ಬರೆದಿದ್ದೀನಿ ನಾನು. ಇದು ಸೇವ್ ಆಗಿದೆಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ನಾನೊಂದು ಎಕ್ಸಿಕ್ಯೂಟ್ ಮಾಡ್ತೀನಿ, ಬರ್ತಾ ಇಲ್ಲ. ಇಲ್ಲಿ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ 1 ಅಂತ ಇದೆ, ಅಂದ್ರೆ ವಿಚ್ ಇಸ್ ನಾಟ್ ಸೇವ್ಡ್, ಅನ್ಸೇವ್ಡ್. ಫೈಲಿಗೆ ಹೋಗ್ತೀನಿ, ಸೇವ್ ಬಟನ್ ಒತ್ತುತ್ತೀನಿ, ನೋಡಿ ಅದು ಹೋಯ್ತು. ಈಗ ಐ ವಿಲ್ ಬಿ ರನ್ನಿಂಗ್ ದಿಸ್ ಕೋಡ್, ನೋಡಿ ಬರ್ತಾ ಇದೆ. ಓಕೆ, ಈಗ ಈ ಪೇಜ್ ಎಲ್ಲ ನಾನು ಕ್ಲಿಯರ್ ಮಾಡಬೇಕು ಅಂದ್ರೆ CLEAR, ಕ್ಲಿಯರ್, ಸಿಂಪಲ್ ಕ್ಲಿಯರ್ ಅಂತ. ಇವೆಲ್ಲ ಲಿನಕ್ಸ್ ಕಮಾಂಡ್ಗಳು. ಈಗ LS ಆಗಿರ್ಬೋದು, MV ಆಗಿರ್ಬೋದು, CP ಆಗಿರ್ಬೋದು, MKDIR ಗೊತ್ತಿಲ್ಲ, ಅದೆಲ್ಲ ಹೇಳ್ಕೊಡು. ಹೌ ಡು ಐ ಸ್ಪೆಂಡ್ ಅಂತ ನೋಡೋಣ, ಟೈಮ್ ಸಿಕ್ಕರೆ ಹೇಳ್ಕೊಡ್ತೀನಿ ನಾನು. ಈಗ ನಾನು ಮ್ಯಾನ್ಯುಯಲ್ ಆಗಿ ಫೈಲಿಗೆ ಹೋಗಿ ಒತ್ತಿದೆ, ಆಯ್ತು. ಎಕ್ಸಿಕ್ಯೂಟಿಂಗ್ main.py ಅಂತ ಇದೆ. ಓಕೆ, ಎಕ್ಸಿಕ್ಯೂಟಿಂಗ್ main.py ಲೈನ್ ನಂಬರ್ 6. ಓಕೆ, ಲೈನ್ ನಂಬರ್ 5. ಈಗ ನೋಡ್ಬೋದು 1 ಅಂತ ಇದೆ. ಪ್ರಿಂಟ್ I have written 2 more line. End of main.py execution, goodbye from main. ಇಲ್ಲಿ 1 ಅಂತಾನೆ ತೋರಿಸ್ತಾ ಇದೆ, 2ರಿಂದ 3 ತೋರಿಸ್ಬೇಕಿತ್ತು. ಐ ಆಮ್ ಎಡಿಟಿಂಗ್ ಇನ್ ಓನ್ಲಿ 1 ಫೈಲ್, ನಾನು 1 ಫೈಲ್ ಅಷ್ಟೇ ಮಾಡ್ತಾ ಇರೋದು. ಇನ್ ಕೇಸ್ ಇನ್ನೊಂದು ಫೈಲ್ ಅಲ್ಲೂ ಅದರ ಅನ್ಸೇವ್ ಡೇಟಾ ಇದ್ರೆ ಇಟ್ ವಿಲ್ ಪಾಪ್ ಅಪ್ ಆಸ್ 2. ಐ ಆಮ್ ವರ್ಕಿಂಗ್ ಇನ್ ಅ ಸಿಂಗಲ್ ಫೈಲ್. ಸೊ ಈಗ ನಾನು ಐ ಆಮ್ ಪ್ರೆಸ್ಸಿಂಗ್ ಕಂಟ್ರೋಲ್ ಎಸ್, ನೋಡಿ ಹೋಯ್ತದು. Control is a shortcut to save file. I think it's a Word document ಹಂಗೆ ಅಲ್ವಾ. So I can click. See, by default ಅದು enable ಆಗಿರುತ್ತೆ, auto correction ಅವೆಲ್ಲ. I didn't do anything. ಒಂದೊಂದರಲ್ಲಿ ಒಬ್ಬೊಬ್ಬರು ಸಿಸ್ಟಮ್ ಅಲ್ಲಿ ಆಗಿರಲ್ಲ, ಕಾಮನ್ ಆಗಿ ಬೈ ಡಿಫಾಲ್ಟ್ ಅಲ್ಲಿ ಅದು ಆಗಿರುತ್ತೆ. ಓಕೆ, ನಾನು ಅವಾಗಲೇ ನಿಮ್ಗೆ ತೋರಿಸ್ತಾ ಇಲ್ಲೊಂದು ಕೋಡಿಂಗ್ ಇದು ಓಪನ್ ಆಗಿತ್ತು ಅಂತ. ಅಂದ್ರೆ ಇವಾಗ VS ಕೋಡ್ ಅಲ್ಲೂ ಕೂಡ ಯು ಡೋಂಟ್ ನೀಡ್ ಟು ಗೋ ಟು ChatGPT ಟು ಜನರೇಟ್ ಎನಿ ಕೋಡ್. VS ಕೋಡ್ ಅಲ್ಲೇ ಕೂಡ ನಿಮ್ಗೆ ರೈಟ್ ಅಲ್ಲಿ ಒಂದು ಪ್ರಾಂಪ್ಟ್ ಬರುತ್ತೆ, ಪ್ರಾಂಪ್ಟ್ ಅಲ್ಲಿ ನೀವು ಏನ್ ಕೋಡ್ ಕೊಡ್ತೀರಾ ಇಟ್ ವಿಲ್ ಜಸ್ಟ್ ರಿಫ್ಲೆಕ್ಟ್ ಬ್ಯಾಕ್. ಸೊ ಈಗ ಕಾಮನ್ ಆಗಿ VS ಕೋಡ್ ನ ಜಾಸ್ತಿ ಯೂಸ್ ಮಾಡೋದು, ಬಟ್ ಇದು ಅಷ್ಟು ಪ್ರಿಫರಬಲ್ ಅಲ್ಲ ಅಂತ ರೆಪ್ಲೆಟ್ ಯೂಸ್ ಮಾಡ್ತಾರೆ. ಬಹಳಷ್ಟು ಐಡಿಯಾಗಳು ಬಂದಿದ್ದಾವೆ, ಅದರಲ್ಲಿ ಇನ್ಸ್ಟೆಡ್ ಆಫ್ ಯು ರೈಟಿಂಗ್ ದ ಕೋಡ್ ಯು ವಿಲ್ ಜನರೇಟ್ ದ ಕೋಡ್. ಈ ಕೋಡ್ ಅನ್ನ ಜನರೇಟ್ ಮಾಡ್ತೀರ. VS ಕೋಡ್ ಇಸ್ ಸೋ ಪಾಪ್ಯುಲರ್, ಅದರಲ್ಲೂ ಕೂಡ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್. ನೋಡಿ ಬಂದಿದೆ ದ ಸೇಮ್ ವೇ. If you want to understand these things, you watch any videos in the YouTube. ಇವೆಲ್ಲ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ It comes with some cost. ಯಾವುದು ಇಲ್ಲ, ಇವೆಲ್ಲ ಓಪನ್. ಈಗ ಇದು ಬಂದ್ಬಿಟ್ಟು ಸೋರ್ಸ್ ಕೋಡ್ ಬಂದ್ಬಿಟ್ಟು ಇಫ್ ಯು ವಾಂಟ್ ಟು ಕನೆಕ್ಟ್ ವಿತ್ ದ ಗಿಟಬ್, ಗಿಟಬ್ ಆಗಿರ್ಬೋದು, ಇದು ಡಿಬಗ್ ಆಪ್ಷನ್ ಆಗಿರ್ಬೋದು, ಇವು ಎಕ್ಸ್ಟೆನ್ಷನ್. ಏನ್ ಎಕ್ಸ್ಟೆನ್ಷನ್ ಅಂದ್ರೆ, ಈಗ ನಾನು ಗಿಟಬ್ ಕೋಪೈಲಟ್ ಚಾಟ್ ಯೂಸ್ ಮಾಡ್ತೀನಿ, ಅದರಲ್ಲಿ ಕ್ಲಿಕ್ ಆನ್ ದಿಸ್, ಅಲ್ಲಿ ಇನ್ಸ್ಟಾಲ್ ಅನ್ಇನ್ಸ್ಟಾಲ್ ಮಾಡ್ತೀನಿ. ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಅಥವಾ ಇಲ್ಲಿ ನಾನು ಜುಪಿಟರ್ ನೋಟ್ಬುಕ್ನ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಯೂಸ್ ದಿಸ್.
ಸೊ ಬಹಳಷ್ಟು ಐಡಿಗಳಿದಾವೆ, ಐ ಮೀನ್ ಎಕ್ಸ್ಟೆನ್ಷನ್ ಇದಾವೆ. ಈಗ ನಾನೇನಾದ್ರು ಸೀಕ್ವಲ್ ಮಾಡಬೇಕು ಅಂದ್ರೆ, ಈಗ ಸೀಕ್ವಲ್ ಕೋಡ್ ಬರೀತೀನಿ ಅಂದ್ರೆ ಅಲ್ಲಿ ರೈಟ್ ದ ಸೀಕ್ವಲ್ ಕೋಡ್. ಸೀಕ್ವಲ್ ಲೈಟ್ ಇಟ್ಸ್ ಅ ಪ್ರೀ ವರ್ಷನ್ ಸೀಕ್ವಲ್, ಇಟ್ಸ್ ಅ DB ಡೇಟಾಬೇಸ್. ಅಥವಾ ಗಿಟ್ ಗ್ರಾಫ್ ಹೆಂಗ್ ವರ್ಕ್ ಆಗುತ್ತೆ ಗಿಟ್ ಅಲ್ಲಿ, enable it or download it, installation ಅಂತ ಬರುತ್ತೆ, you can able to install. Many of the IDE ಇದಾವೆ, I mean the extension ಇದಾವೆ, you can able to use this. Remote Explorer ಇವೆಲ್ಲ ಹೊಸದಾಗಿ ಬಂದಿರೋದು. ಏಜೆಂಟ್ ಸೆಷನ್ ಆಗಿರ್ಬೋದು, MCP ಇಲ್ಲೊಂದು ನೋಡಿದೆ ನಾನು, MCP ಕಂಪ್ಯಾನಿಯನ್, ಮಾಡೆಲ್ ಕಾಂಟ್ಯಾಕ್ಟ್ಸ್ ಪ್ರೋಟೋಕಾಲ್, ಇವೆಲ್ಲ AI ಅಪ್ಲಿಕೇಶನ್. ಕಂಟೈನರ್, ಡಾಕರ್ ಡೇಟಾಬೇಸ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ಬೋದು. ಕಾಣಿಸ್ತಾ ಇದೆಯಾ? ಹೋಗ್ಬಿಟ್ಟ ಅದು ಕಾಣಿಸ್ತಾ ಇದೆ. Using some other versions. Which version you are using? The latest version ನಾನು ಯೂಸ್ ಮಾಡ್ತಾ ಇರೋದು 26. Actually, I need to do the setup. I don't have all this stuff actually. ಓಕೆ. I have the options in the toolbar option there. See, ಇದು Options. ಓಕೆ, ಇದನ್ನ ನೀವು ನಿಮ್ಗೆಲ್ಲಾದ್ರೂ ಇದು ಕಾಣಬೇಕು ಅಂತಾನೆ ಇಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಆಡ್ ಇಟ್ ಟು ದ ಪಿನ್ ಲಿಸ್ಟ್ ತರ ಒಂಥರ, ಇದು ಆ ಥರನೂ ಕೂಡ ವರ್ಕ್ ಆಗುತ್ತೆ ಇದು. ಈಗ ನಿಮಗೆ ನನಗೇನು ಕಾಣ್ತಾ ಇದೆ ನಿಮ್ಮ ಐಡಿಯಲ್ಲಿ ಅದು ಕಾಣಬೇಕು ಅಂತಲ್ಲ. ಐ ಹ್ಯಾವ್ ಇನ್ಸ್ಟಾಲ್ ದ ಡೇಟಾಬೇಸ್, ನಾನು DB ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿದ್ದೆ, ಅದಕ್ಕೋಸ್ಕರ ಐ ಆಮ್ ಗೆಟಿಂಗ್ ದಿಸ್. ಸೊ ಸಮ್ ಆಫ್ ದ ಥಿಂಗ್ ನಾನು ಮಾಡ್ಕೊಂಡಿರ್ತೀನಿ ನನ್ನ ವರ್ಕಿಗೆ. ಇಟ್ ಡಸಂಟ್ ಮೀನ್ ದಟ್ ನಿಮಗೂ ಅದು ಕಾಣಬೇಕು ಅಂತಲ್ಲ. ಇಫ್ ಯು ವಾಂಟ್ ಟು ಇನ್ಸ್ಟಾಲ್ ದ ಎಕ್ಸ್ಟೆನ್ಷನ್ ನಿಮ್ಗೆ ಅವಾಗ ವಿಸಿಬಲ್ ಆಗುತ್ತೆ. Okay, thank you. But You use not the community edition, ಅಲ್ಲ? ಹೌದು, ಕಮ್ಯುನಿಟಿ ಎಡಿಷನ್. ಸೊ ಓಕೆ, ಮೇ ಬಿ ಇದು ಅರ್ಥ ಆಯ್ತು ಅಂತ ಕಾಣುತ್ತೆ ನಿಮಗೆ. ನಾನು ಅವಾಗಲೇ ಒಂದು ಆಶ್ ಬಟನ್, ಐ ಮೀನ್ ಆಶ್ ಐಕಾನ್ ನ ಪ್ರೆಸ್ ಮಾಡಿದೆ. ಇಲ್ಲೂ ಕೂಡ ಅದನ್ನೇ ಮಾಡಿದೆ. ಏನಿದು ಆಶ್ ಬಟನ್ ಅಂದ್ರೆ, ನೋಡಿ ಮೇಲೆಗಡೆ ಇರೋದೆಲ್ಲ ಒಂದ್ ಕಲರ್ ಆಗಿದೆ, ಇಲ್ಲಿರೋದೆಲ್ಲ ಒಂದ್ ಕಲರ್ ಆಗಿದೆ. ಐ ಆಮ್ ಸೇವಿಂಗ್ ಇಟ್ ಬೈ ಪ್ರೆಸಿಂಗ್ Ctrl+S. ಐ ಆಮ್ ಕ್ಲಿಯರಿಂಗ್ ದ ಟರ್ಮಿನಲ್. ಔಟ್ಪುಟ್ ನೋಡಿ ಏನ್ ಬರ್ತಾ ಇದೆ, ಗುಡ್ ಬೈ ಫ್ರಮ್ ದ main.py. ಅಂದ್ರೆ ನಾನು ಹಲೋ ಎಲ್ಲಿದೆ, ವರ್ಲ್ಡ್ ಎಲ್ಲಿದೆ, ಫ್ರಮ್ main.py ಎಲ್ಲಿದೆ, ಎವ್ರಿಥಿಂಗ್ ಗಾಟ್ ವ್ಯಾನಿಶ್ಡ್, ಎಲ್ಲದೂ ಹೋಯ್ತು. ಸೊ ನನಗೀಗ ಬರ್ತಾ ಇರೋದು ಗುಡ್ ಬೈ ಫ್ರಮ್ ದ ಮೇನ್, ಅಂದ್ರೆ ಇದು ಆಕ್ಟಿವ್ ಆಗಿದೆ. ಇವೆಲ್ಲ ಈ ಒಂದು ಕೋಡ್ ಫೈಲ್ ಅಲ್ಲಿ ಇದ್ರೂ ಕೂಡ ನನಗದು ಬರ್ತಾ ಇಲ್ಲ. ಓಕೆ, ನಾನು ಇದನ್ನ ಅನ್ಕಮೆಂಟ್ ಮಾಡ್ತೀನಿ. ಹೆಂಗಿದು ಕಮೆಂಟು ಅನ್ಕಮೆಂಟು ಮಾಡಿದೆ ಅಂದ್ರೆ, Ctrl/Control// ಅಷ್ಟೇ. ನೀವೀಗ ಕಮೆಂಟ್ ಹಾಕ್ಬೇಕು ಅಂದ್ರೂ Ctrl// ಕೊಡಿ, Ctrl// ಕೊಡಿ. ಇಲ್ಲ ನಾನು ಒನ್ ಲೈನ್ಗೆ ಮಾಡ್ತೀನಿ, ಆ ಒನ್ ಲೈನ್ ಹತ್ರ ಹೋಗಿ Ctrl// ಈಗ ನಾನು ಫೋರ್ತ್ ಲೈನಿಗೆ ಮಾಡ್ತೀನಿ, ಅಲ್ಲಿ 4 ಲೈನ್ ಕ್ಲಿಕ್ ಮಾಡಿ Ctrl// ಅದಷ್ಟೇ ಕಮೆಂಟ್ ಔಟ್ ಆಗುತ್ತೆ. ಮ್ಯಾನ್ಯುಯಲಿ ಮಾಡೋದು ಅವಶ್ಯಕತೆ, ಎಲ್ಲೋಗಿ ನಾನು ಎಲ್ಲಿದೆ ಆಶ್ ಐಕಾನು ಅಂತ ಹೋಗಿ ಹುಡ್ಕೊಳೋದು ಅವಶ್ಯಕತೆ ಇಲ್ಲ. ಆ ಲೈನಿಗೆ ಹೋಗಿ Ctrl// ಈಗ ನಾನು ಎಲ್ಲದನ್ನು ಅನ್ಕಮೆಂಟ್ ಮಾಡಿದೆ. ಐ ಆಮ್ ರನ್ನಿಂಗ್ ದಿಸ್. ಓಕೆ, ಈಗ ನಾನು ಏನು ಮಾಡ್ತೀನಿ, 4th ಲೈನ್ನ ಕಮೆಂಟ್ ಔಟ್ ಮಾಡ್ತೀನಿ. ಐ ಆಮ್ ಸೇವಿಂಗ್ ಇಟ್. ಈಗ ನೋಡಿ, ಇದು ಔಟ್ಪುಟ್ ಬರಬಾರ್ದು, ರೈಟ್? ದಿಸ್ ಈಸ್ ದ ಮೇನ್ ಮಾಡ್ಯೂಲ್ ಅನ್ನೋದು ಬರಬಾರ್ದು. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ. ಈಗ ದಿಸ್ ಇಸ್ ದ ಮೇನ್ ಮಾಡ್ಯೂಲ್ ಬರ್ತಾ ಇಲ್ಲ ಅಂದ್ರೆ ನಾನು ಹ್ಯಾವ್ ಕಮೆಂಟೆಡ್ ಇಟ್ ಔಟ್. ಕೋಡಲ್ಲಿ ಪ್ರೆಸೆಂಟ್ ಇರುತ್ತೆ, ಬಟ್ ಅದ್ರ ಲೈನ್ ನ ಡಿಟೆಕ್ಟ್ ಮಾಡೋದಿಲ್ಲ. ದಟ್ಸ್ ವಾಟ್ ಕಮೆಂಟಿಂಗ್ ಮೀನ್ಸ್. ಸೊ ಇಲ್ಲಿ ನಾನು ಎಲ್ಲದನ್ನು ಕಮೆಂಟ್ ಮಾಡ್ತೀನಿ. ವೈ? ಬಿಕಾಸ್ ಸ್ವಲ್ಪ ಇಂಟೀಜರ್ ಫ್ಲೋಟ್ ನ ತಿಳ್ಕೊಳ್ಳೋಣ.
A is equals to 10, B is equals to 20. ಅದೇ ಕೊಡ್ತಾ ಇದೆ ಸಜೆಷನ್ಸ್. ಓಕೆ ನೋಡಿ, ನಾನು ಏನು ಮಾಡ್ತಾ ಇಲ್ಲ, ಸಜೆಷನ್ ಕೊಟ್ಟಾಗ ಟ್ಯಾಬ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಸಿಸ್ಟಮ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಯು ಜಸ್ಟ್ ನೀಡ್ ಟು ಎನೇಬಲ್ ಇಟ್ ಅಷ್ಟೇ. ಗೋ ಟು ದ ಇಂಟರ್ನೆಟ್ ಅಂಡ್ ಚೆಕ್ ಇಟ್ ಔಟ್, ಹೆಂಗೆ ಎನೇಬಲ್ ಮಾಡ್ಕೊಳೋದು ಅಂತ. ಸೊ ಐ ಆಮ್ ಜಸ್ಟ್ ಪ್ರೆಸ್ಸಿಂಗ್ Control S to save it. ಸೇವ್ ಮಾಡಿದೆ. ನನಗೆ ಮೇಲ್ಗಡೆ ಇರೋದೆಲ್ಲ ಕಮೆಂಟ್ ಮಾಡಿದ್ದೀನಿ. ದೀಸ್ ಲೈನ್ಸ್ ವೋಂಟ್ ಡಿಟೆಕ್ಟ್. ಸೊ ಈಗ ಹೊಸ ಲೈನ್ ಯಾವ್ದು ಡಿಟೆಕ್ಟ್ ಆಗೋದು? A is equals to 10, B is equals to 20, C is equals to A plus B, and I'm writing a condition or a line, that too in a string. Then sum of A and B is, and C, variable C, ಇದನ್ನ ಕೊಡ್ತಾ ಇದ್ದೀನಿ. ನೋಡೋಣ ಏನು ಬರುತ್ತೆ ನೋಡಿ. The sum of, wait, I'll clear this page. The sum of A and B is 30 ಅಂತ ಬರ್ತಾ ಇದೆ. ಇಲ್ಲಿ ಏನು ಕೊಟ್ಟಿದ್ದೀನೋ ಅದೇ ಬರ್ತಾ ಇದೆ. The sum of A and B is 30. Okay, I missed something. The sum of A and B is 30. ಪ್ರಿಂಟ್ ಬಂದ್ಬಿಟ್ಟು ಇಲ್ಲಿ ನಾನು ಒಳಗಡೆ ಏನ್ ಕೊಟ್ಟಿದ್ದೀನಿ ಇದು ನನ್ನ ರೆಫರೆನ್ಸ್ಗೆ ಮಾತ್ರ. ದಿಸ್ ಇಸ್ ಮೈ ರೆಫರೆನ್ಸ್, ನಾಟ್ ಫಾರ್ ಅದರ್ ರೆಫರೆನ್ಸ್. ಡೆಫಿನೆಟ್ಲಿ ಟೆಕ್ಸ್ಟ್ ಸೈಜ್ ಇನ್ಕ್ರೀಸ್ ಮಾಡ್ಬೋದು. ಪ್ರಿಫರೆನ್ಸ್, ಪ್ರೊಫೈಲ್, ಓಕೆ, ನಾನು ಅದನ್ನ ನೋಡ್ತೀನಿ. ಪ್ರಿಫರೆನ್ಸ್ ಅಲ್ಲೇ ಇತ್ತು ನನಗನ್ಸಿದ ಮಟ್ಟಿಗೆ. ಎನಿಬಡಿ ನೋಸ್ ಹಿಂಗೆ ಟೆಕ್ಸ್ಟ್ ಸೈಜ್ ಇನ್ಕ್ರೀಸ್ ಮಾಡೋದು? ಟೆಕ್ಸ್ಟ್ ಎಡಿಟರ್, ಫಾಂಟ್ ಸೈಜ್, ಎಸ್, ಓಕೆ, ನಾನು 50 ಕೊಟ್ಟಿದ್ದೀನಿ. ನೋಡೋಣ. ಓ, ಸಿಕ್ಕಾಬಿಟ್ಟೆ ದೊಡ್ಡದಾಯ್ತು ಇದು. ಓಕೆ, ಫೈನ್. ಸಿ ಸಿಕ್ಕಾಬಿಟ್ಟೆ ದೊಡ್ಡದಾಯ್ತಲ್ಲ. See, that's fine. You should not waste some time ಇದರಲ್ಲೆಲ್ಲ. Okay. See, A is equals to 10, B is equals to 20, C is equals to A plus B ಅಂತ ತಗೊಂಡ್ವಿ. The sum of A and B is 60 ಅಂತ ಬಂತು. So here we will see that how to increase the size on the terminal. ನೋಡೋಣ, ನನಗೆ ಗೊತ್ತಿಲ್ಲ, ಅದು ನಾನು ಮಾಡಿಲ್ಲ ಇದುವರೆಗೂ. ಫೈನ್, ವಿಲ್ ಸಿ ದ್ಯಾಟ್. ಸೊ ಈಗ ನಾನು ಇದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡ್ತೀನಿ. ಇದು ನನ್ನ ರೆಫರೆನ್ಸ್ಗೆ ಅಂತ ನಾನು ಹೇಳಿದೆ. ಐ ಟೋಲ್ಡ್ ದಿಸ್ ಇಸ್ ಫಾರ್ ಮೈ ರೆಫರೆನ್ಸ್ ಅಂತ. ಅಂದ್ರೆ ಇವಾಗ ಔಟ್ಪುಟ್ ಬರುತ್ತಾ ನಮಗೆ? ಎಸ್, ಔಟ್ಪುಟ್ ಬರುತ್ತೆ. ಕ್ಲೋಸ್ ಮಾಡ್ತೇನೆ. ಸೇವಿಂಗ್ ಇಟ್, ಔಟ್ಪುಟ್ ಕೂಡ ಬರ್ತಾ ಇದೆ. ಬಟ್ ನಾನಲ್ಲಿ ನನ್ನ ರೆಫರೆನ್ಸಿಗೆ ಟೆಕ್ಸ್ಟ್ ಅನ್ನ ಹಾಕಿದ್ದು. So that's the reason. You can write anything here. ಇಲ್ಲಿ the sum of A and B is ಅಂತ ಇದೆ. ನೀವು ಟೆಕ್ಸ್ಟ್ ಏನಾದರೂ ಬರ್ಕೋಬಹುದು ನಿಮ್ಮ ರೆಫರೆನ್ಸ್ಗೆ ತಕ್ಕಾಗಿ.
ಇಲ್ಲಿ ನಾನು ಸಬ್ಟ್ರಾಕ್ಷನ್ ಸಿಂಬಲ್ ಹಾಕ್ತೀನಿ ಇನ್ಸ್ಟೆಡ್ ಆಫ್ ಅಡಿಷನ್. ಏನ್ ಬರುತ್ತೆ ನೋಡೋಣ. ಸೇವ್ ಇಟ್. ಇಲ್ಲಿ ಕೊಟ್ಟ ಇಲ್ಲ. ಏನಕ್ಕೆ ನೋಡಿ, ಏನಕ್ಕೆ ಇಲ್ಲಿ ಔಟ್ಪುಟ್ ಬರ್ತಾ ಇಲ್ಲ ಅಂದ್ರೆ ನಾನು ಸಿನೇ ರಿಮೂವ್ ಮಾಡಿದಿ ಲೈನ್ ನಂಬರ್ 12 ಅಲ್ಲಿ. ಇಟ್ ಈಸ್ ಜಸ್ಟ್ ಪ್ರಿಂಟಿಂಗ್ ದ ಸಮ್ ಆಫ್ ಎ ಅಂಡ್ ಬಿ. ಐ ಆಮ್ ಆಡಿಂಗ್ ಸಿ ಹಿಯರ್. ಸಿನ ಆಡ್ ಮಾಡ್ತಾ ಇದ್ದೀನಿ. -10, ದಟ್ ಈಸ್ 10 - 20 -10. ಈಗ ನಾನು ಇದನ್ನು ರೀಪ್ಲೇಸ್ ಮಾಡ್ತೀನಿ. ಮೂವ್ ಇಟ್ ಟು 30. ಅಲ್ಲಿ ಮೈನಸ್ ಬಂದಿದೆ ನೋಡಿ. 30. I'm saving it. See, these are just simple mathematical terms. Benoit, can you search as font weight? 1 second. ಸಿಕ್ಕಾಬಿಟ್ಟು ದೊಡ್ಡದಾಗ್ತಾ ಇದೆ. Making it to 20 here. And font space weight ಅಂತ ಹಾಕೊಳ್ಳಿ. ಎಲ್ಲಿ ಕೊಡಬೇಕು? ಅಲ್ಲಿ ರೆಫರೆನ್ಸ್ ಇಲ್ಲ. ಸರ್ಚ್. ಓಕೆ. ಸೆಟ್ಟಿಂಗ್ಸ್ ಸ್ಪೇಸ್ weight WEIT. ಇಲ್ಲಿ ಇದೆ ನೋಡಿ ಟರ್ಮಿನಲ್ ರೈಟ್ ಸೈಡ್ ಕೆಳಗೆ. ಬರೀ ವೀಕ್ ಕರ್ಕೊಂಡಿರೋದಲ್ವಾ? ಸರಿ. ಇಲ್ಲ, ಪ್ರೊಫೈಲ್ಸ್ ಎಡಿಟರ್ ಅಲ್ಲಿ ಕೆಳಗಡೆ ಡೀಪ್ ಚಾಟ್ ಸ್ಕ್ರಾಲ್ ಮಾಡಿ. ನಿಮ್ಗೆ ಯಾಕೆ ಇಷ್ಟಲ್ಲ? ಆಕ್ಚುಲಿ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಇಲ್ಲ, ನನಗೆ ಬರ್ತಾ ಇಲ್ಲ ನನಗೆ. ಬಿಕಾಸ್ ನನಗೆ ತೋರಿಸ್ತಾ ಇದೆ. ಸಿ ಹೇಳಿದಾಗ ಓಷನ್ ಮಿಸ್ ಮ್ಯಾಚ್ ಇರುತ್ತೆ. ಲೆಟ್ ಸಿ, ನಾನು ನೋಡ್ತೀನಿ. ನೋಡಿ ನಾನು ಇದನ್ನ ಚೆಕ್ ಮಾಡಿ. ದಟ್ಸ್ ವಾಟ್ ಲೈಕ್ ಇಲ್ಲೇ ಇರಬೇಕು ಇಫ್ ಐ ಆಮ್ ನಾಟ್ ರಾಂಗ್. ಅಥವಾ ಇಫ್ ಐ ಕ್ಲಿಕ್ ಝೂಮ್ ಇನ್ ಮಾಡ್ರೆ ಹಂಗೆ ಪಿಂಚ್ ಇನ್ ಮಾಡ್ರೆ ಬರಬೇಕು. ಐ ಡೋಂಟ್ ನೋ ವೈ. ಯಾ, ದಟ್ಸ್ ಫೈನ್. ಐಲ್ ಚೆಕ್ ದಟ್ ಔಟ್. ನಾನು ಚೆಕ್ ಮಾಡ್ತೀನಿ ಅದ್ರ ಬಗ್ಗೆ. ಸಿ ದೇರ್ ಆರ್ ಮೆನಿ ಥಿಂಗ್ಸ್ ಟು ಲರ್ನ್ ಇನ್ ದ ಪೈಥಾನ್. ನಾನು ಸ್ವಲ್ಪ ಬೇಸಿಕ್ಕು ಸ್ವಲ್ಪ ಥಿಯರಿನೇ ಮಾಡಿದೆ. ಮೇ ಬಿ ಫ್ರಮ್ ನೆಕ್ಸ್ಟ್ ಕ್ಲಾಸ್ ಕೋಡಿಂಗ್ ಜಾಸ್ತಿ ಇರುತ್ತೆ. ದ ಸಿಂಪಲ್ ಮೀನಿಂಗ್ ಹಿಯರ್ ಅಂದ್ರೆ ನಾನು ನಿಮಗೆ ಎಲ್ಲ ಕೋಡಿಂಗನ್ನು ಅಥವಾ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಯು ನೀಡ್ ಟು ಸ್ಪೆಂಡ್ ಯುವರ್ ಓನ್ ಟೈಮ್. ಡೈಲಿ ಒನ್ ಕೋಡಿಂಗ್ ಯಾವುದಾದ್ರೂ ಆಗಿರ್ಬೋದು. ಇದು ಕಲ್ತಾದ್ಮೇಲೆ ವಿಲ್ ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್ಸ್. ಮಚ್ ಇಂಪಾರ್ಟೆಂಟ್. ನಾವು ಫಂಕ್ಷನ್ ಕಲಿಬೇಕಾಗುತ್ತೆ. ಸೊ ಅಪಾನ್ ದ್ಯಾಟ್ ಸ್ವಲ್ಪ ಓಪ್ಸ್ ಕಾನ್ಸೆಪ್ಟ್ ಇದಾವೆ. ಸೊ ದರ್ ಆರ್ ಮೆನಿ ಥಿಂಗ್ಸ್ ಟು ಲರ್ನ್ ಆನ್ ದ ಪೈಥಾನ್. ಇಲ್ಲ ನಾವು ಅಡ್ವಾನ್ಸ್ ಲೆವೆಲ್ ಹೋಗ್ಬೇಕು ಅಂದರೆ ಯು ಕ್ಯಾನ್ ಗೋ ಟು ದ ಇಂಟರ್ನೆಟ್. ಲೀಡ್ ಕೋಡ್ ಕ್ವಶನ್ನ ಸಾಲ್ವ್ ಮಾಡಬೇಕಾಗುತ್ತೆ ನೀವು. ಸೊ ಐ ಡೋಂಟ್ ಥಿಂಕ್ ಸೊ ಅವೆಲ್ಲ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ. ಓಕೆ, ಲೆಟ್ ಮಿ ಸಿ ದಟ್. ನಾವು ಫಾಂಟ್ ಚೆಕ್ ಮಾಡೋದು. ದ ಪೈಥಾನ್ ಹೆಂಗೆ ಅಂದರೆ ಇವತ್ತು ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಥವಾ ಒಂದು 5 ಕ್ಲಾಸಲ್ಲಿ ನಾನು ಏನು ಇನ್ ದ 4 ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಿ. ಇಫ್ ಯು ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನೀವು ಡೇ ಟು ಡೇ ಏನಾದ್ರು ವರ್ಕ್ ಮಾಡ್ತಾ ಇದ್ದೀನಿ ಅಥವಾ ಡೇ ಟು ಡೇ ಸ್ಪೆಂಡ್ ಮಾಡ್ತಾ ಇದ್ದೀನಿ ಮೇ ಬಿ ಒನ್ ಪ್ರಾಬ್ಲಮ್ ಅಥವಾ ಒನ್ ಸಮ್ ಅಟ್ ಎ ಟೈಮ್ ಅಂತ ಅಂದ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು. ನಿಮಗೆ ಈಸಿ ಆಗುತ್ತೆ ಇನ್ಸ್ಟೆಡ್ ಆಫ್ ಮೀ. ಸೊ ನೋಡಿ,
It is not only restricting yourself to what I teach. You need to explore by your own self. That's my suggestions. That's what I do. ನಾನು ಅದನ್ನೇ ಮಾಡೋದು. ಇಫ್ ಐ ಗಾಟ್ ಸ್ಟಕ್ ಸಮಥಿಂಗ್ ಅಥವಾ ಯಾವ್ದಾರ ಲೋ ಅಂತ ಅನಿಸ್ತಾ ಇದ್ದೀನಿ ಅಂದರೆ ಮೇ ಬಿ ಐ ವಾಸ್ ಸ್ವಲ್ಪ SQL ಅಲ್ಲಿ ಲೋ ಇದ್ದೆ. ಬಟ್ ಐ ಡನ್ 50 days ಕಂಟಿನ್ಯೂಸ್ ಡೈಲಿ. So that I got some confident that I can able to solve some SQL. ಸೊ ಯಾವುದು ಕಷ್ಟ ಅಲ್ಲ, ಅದರ ಮೇಲೆ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಅಷ್ಟೇ. ದಟ್ಸ್ ಆಲ್. ಏನಾದ್ರು ಡೌಟ್ ಇದೆಯಾ? ಐ ಥಿಂಕ್ ನನ್ನ ಥಿಯರಿನೇ ಜಾಸ್ತಿ ಮಾಡಿರೋದು, ನಾಟ್ ಅ ಕೋಡಿಂಗ್. ದ ಪ್ಲಾನ್ ಇದ್ದಿದ್ದು ಅಷ್ಟೇ ಕೂಡ ಇವತ್ತು ನಂದು. Do you give any thought? I mean, before we do the real projects. Do you have any plans? ಲ್ಯಾಬ್ ಅಂದ್ರೆ ಎನ್ವಿರಾನ್ಮೆಂಟ್ ಕೊಡಬೇಕು ನಾವು ಅಂತನಾ? ಇಲ್ಲ ನಾವು Problem statements. ಸಿ ಓಕೆ, ಐ ಅಂಡರ್ಸ್ಟುಡ್. ಸಿ ನಾನೀಗ ಕೊಡೋದು ಅಂದ್ರೂ ನಾನು ಇಂಟರ್ನೆಟ್ಗೆ ಹೋಗ್ತೀನಿ. I'll just push some of the pull some. Any random ಇದು something specific to the course. ಸಿ ಇದರಲ್ಲಿ ನನ್ನನ್ನು ಕೇಳೋದಾದ್ರೆ ನೀವು ಮೋಸ್ಟ್ ಆಫ್ ದ AI ಇಂಜಿನಿಯರ್ಸ್ ಅಷ್ಟೊಂದು ಕೋಡ್ ಬರೆಯೋದೇ ಇಲ್ಲ ಪೈಥಾನಲ್ಲಿ. ನನ್ನನ್ನು ಕೇಳೋದಾದ್ರೆ ಮೇನ್ ಬೇಸಿಕ್ಸ್ ಥಿಂಗ್ಸ್ ಗೊತ್ತಿರಬೇಕು. ಹಿಂಗೆ ಕೋಡು ಲಿಸ್ಟ್ ಪೈಥಾನ್ ಅಲ್ಲ ಲಿಸ್ಟ್ ಫ್ಲೋಟು ಅಥವಾ ಫಂಕ್ಷನ್ ಇಸ್ ದ ಮೇನ್. ಫಂಕ್ಷನ್ ಗೊತ್ತಿರಲೇಬೇಕಾದ್ರೆ ನಿಮಗೆ. ಇಲ್ಲಿ ನಾವು ಒಂದು ಸರ್ಟನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತೀವಿ, ನೀವು ಅದಕ್ಕೆ ಸ್ಟಿಕ್ ಆನ್ ಆಗ್ತೀರಾ. ಆ ಥರ ಅಲ್ಲ. ದೆರ್ ಆರ್ ಮೆನಿ ಪಾಪ್ಯುಲರ್ ಆನ್ಲೈನ್ ಐಡಿ ಇದಾವೆ. ಹ್ಯಾಕರ್ ರ್ಯಾಂಕಿಗೆ ಹೋಗಿ, ಹ್ಯಾಕರ್ ರ್ಯಾಂಕಲ್ಲಿ ಈಸಿ ಟು ಮೀಡಿಯಮ್ ಇರುತ್ತೆ, ಮೀಡಿಯಮ್ ಟು ಹೈ ಇರುತ್ತೆ. ಆ ಥರ ನೋಡಿ. ನಾನೇನು ಕೊಡ್ತೀನಿ, ನನಗೇನಿದಿಲ್ಲ. ಇಟ್ಸ್ ಓನ್ಲಿ 2 to 3 minutes ಆಫ್ ವರ್ಕ್. ನನಗೆ ರೆಸ್ಟ್ರಿಕ್ಟ್ ಮಾಡಿಕೊಂಡು ಈ ಥರ ಇವ್ರಿಗೆ ಕೊಡೋದು. I'll try to send those things. But ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. That's what I ask from you people, that ನಾನೇನು ಮಾಡ್ತೀನಿ ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡ್ಕೋಬೇಡಿ. You need to explore by your own self. ಈಗ if anybody wants to get into the FANG ಹೋಗ್ಬೇಕು ಅಂದ್ರೆ ಲೀಡ್ ಕೋಡ್, ಸಿಸ್ಟಮ್ ಡಿಸೈನ್. ನಾನು ಸಿಸ್ಟಮ್ ಡಿಸೈನ್ ಹೇಳ್ಕೊಡ್ತಾ ಇಲ್ಲ ಇಲ್ಲಿ ನಿಮಗೆ. ಸೊ ಸಿಸ್ಟಮ್ ಡಿಸೈನ್ ಮಸ್ಟ್ ಅಲ್ಲಿ. ನಾನು ಲೀಡ್ ಕೋಡು ಹೇಳ್ಕೊಡ್ತಿಲ್ಲ, ಲೀಡ್ ಕೋಡ್ ಬೇಕಲ್ಲಿ. ಸೊ ಡೈನಾಮಿಕ್ ಕೋಡಿಂಗ್ ಬೇಕಾಗುತ್ತಲ್ಲಿ. ಸೊ ಬೇಸಿಕ್ ಅಷ್ಟೇ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು ಪೈಥಾನ್. ನಾನು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಐ ಆಮ್ ನಾಟ್ ಟೀಚಿಂಗ್ ಎನಿ ಲೀಡ್ ಕೋಡ್ ಲೆವೆಲಿಗೆ ನಾನು ಹೇಳ್ಕೊಡ್ತಾ ಇಲ್ಲ. ಸೊ ಐ ಕ್ಯಾನ್ ಗಿವ್ ಯು ದ ಪುಷ್. ನಿಮಗೆ ಕೋಡಿಗೆ ಅಂದರೆ ನಿಮಗೆ ಇಂಜಿನಿಯರ್ ಆಗಬೇಕು ಅಂದರೆ ಎಷ್ಟು ಕೋಡ್ ಬೇಕು ಅಷ್ಟನ್ನಷ್ಟೇ ಐ ಕ್ಯಾನ್ ಗಿವ್. ಇಲ್ಲ ನಾನು ಫುಲ್ ಕ್ವೆಶ್ಚನ್ ಇತ್ತು. ಹೇಳಿ. ಬೇಸಿಕ್ ಅಂದ್ರೆ ಅರ್ಥ ಆಗ್ತಿಲ್ಲ. ಅಂದ್ರೆ what basic ಅಂದ್ರೆ basic Python ಅಂದ್ರೆ ಏನು? ಈಗ ನಾನು ಲಿಸ್ಟ್ ಮಾಡಿದೆ, ಟಪಲ್ ಮಾಡಿದೆ, ಇನ್ನು ಫಂಕ್ಷನ್ ಸ್ಟಾರ್ಟ್ ಮಾಡಿಲ್ಲ. ಬೇಸಿಕ್ ಆಫ್ ಹೂಪ್ಸ್ ಅಂತ, ಪಾಲಿಮಾರ್ಫಿಸಮ್ ಅಂತ ಬರುತ್ತೆ, ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಅದಾಗಿರ್ಬೋದು. ಅಥವಾ ಒಂದು ಫಂಕ್ಷನ್ ಹೆಂಗೆ ಕಾಲ್ ಮಾಡೋದು, ಒಂದು ಫಂಕ್ಷನ್ಗೆ ಹೆಂಗೆ ಡೇಟಾ ಕೊಡೋದು, ಡೇಟಾನ ಹೆಂಗೆ ರಿಟ್ರೀವ್ ಮಾಡೋದು. ಅದನ್ನೆಲ್ಲ ಹೇಳ್ಕೊಡ್ತೀರಾ ನೀವು? ಅದು ಹೇಳ್ತಾ ಇದ್ದೆ. ದೋಸ್ ಆರ್ ಬೇಸಿಕ್. ಬೇಸಿಕ್. ಓಕೆ. ನಾನು ಅಡ್ವಾನ್ಸ್ ವಾಟ್ ಐ ಮೀನ್ ಅಂದರೆ ಈಗ ಡೇಟಾ ಸ್ಟ್ರಕ್ಚರ್ ಬರುತ್ತೆ, ಕ್ಯೂಸ್, ಟ್ರೀಸ್, ಅವೆಲ್ಲ ಬರುತ್ತೆ. ಐ ಕಾಂಟ್ ಟೀಚ್ ದೋಸ್. Okay, I mean that's it. ಅವೆಲ್ಲ AI ಡೋಂಟ್ ಥಿಂಕ್ ಇಟ್ಸ್ ರಿಯಲಿ ನೀಡೆಡ್ ದೋಸ್ ಥಿಂಗ್ಸ್. ಅವೆಲ್ಲ ನಿಮಗೆ ಬೇಕಾಗೇ ಇಲ್ಲ. ಅದು ಅವೆಲ್ಲ ಬಂದ್ಬಿಟ್ಟು ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ದಟ್, ನಾನು ಹೇಳದ್ನಲ್ಲ ಈಗ ಒಂದು ಗೂಗಲ್ ಇಂಟರ್ವ್ಯೂ ಆಗಿರ್ಬೋದು ಅಥವಾ ಅಮೆಝಾನ್ ಇಂಟರ್ವ್ಯೂ, ಏನಕ್ಕೆ ಅಷ್ಟೊಂದು ಜನ ಫೇಲ್ ಆಗ್ತಾರೆ, ಅಷ್ಟೊಂದು ಜನ ಕಷ್ಟ ಇಂಟರ್ವ್ಯೂಗೂ, ಕೋಡಿಂಗ್ ಲೆವೆಲ್ ಕಷ್ಟ ಅಂದರೆ ಅವೆಲ್ಲ ಅವ್ರು ಯಾರು ಈ ಥರ ಕ್ವಶನ್ ಕೇಳೋದಿಲ್ಲ. ರೈಟ್ ಅಡಿಷನ್ ಆಫ್ 2 ನಂಬರ್ ಅಥವಾ ಒಂದು ಫಂಕ್ಷನ್ ಬರಿ ಅಂತ ಕೇಳೋದಿಲ್ಲ. ರಿಯಲ್ ಕಾಂಪ್ಲೆಕ್ಸ್ ಕ್ವಶನ್ ಕೇಳ್ತಾರೆ. ಅವೆಲ್ಲ ಬಂದ್ಬಿಟ್ಟು ನಾರ್ಮಲ್ ಡೇಟಾ ಸ್ಟ್ರಕ್ಚರಿಂದ ಮಾಡೋದಕ್ಕಾಗೋದಿಲ್ಲ. ರೆಕ್ಯೂರ್ಸಿವ್ ಮೆಥಡ್ ಯೂಸ್ ಮಾಡಬೇಕಾಗುತ್ತೆ.
ರಿಕರ್ಷನ್ ಇಸ್ ನಥಿಂಗ್. ಲೀಫ್ ಯೂಸ್ ಮಾಡಬೇಕಾಗುತ್ತೆ, ಟ್ರೀ ಸ್ಟ್ರಕ್ಚರ್ ಯೂಸ್ ಮಾಡಬೇಕಾಗುತ್ತೆ. ಸೊ ದಟ್ ಅನದರ್. ಮತ್ತೆ ಟೈಮ್ ಕಾಂಪ್ಲೆಕ್ಸಿಟಿ ಬರುತ್ತೆ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಬರುತ್ತೆ, ಇವೆಲ್ಲ ಕೋಡಿಂಗ್ ಅಂಡರ್ ಕೋಡಿಂಗ್ ಅಲ್ಲೇ ಬರುತ್ತೆ. ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಟೈಮ್. ಸ್ಪೇಸ್ ಕಾಂಪ್ಲೆಕ್ಸಿಟಿ ಇಸ್ ನಾಟ್ ದಟ್ ಕಾಸ್ಟ್ಲಿ. ಟೈಮ್ ಕಾಂಪ್ಲೆಕ್ಸಿಟಿ ಈಗ ಒಂದು ಕೋಡು ಎಷ್ಟು ಸೆಕೆಂಡ್ ಅಲ್ಲಿ ರನ್ ಆಗುತ್ತೆ, ಅದನ್ನ ಹೆಂಗೆ ಕಡಿಮೆ ಮಾಡೋದು, ಕಡಿಮೆ ಮಾಡ್ಬೇಕು ಅಂತ ನೀನ್ ಕೋಡಿಂಗ್ ಅಲ್ಲಿ ಏನ್ ಚೇಂಜ್ ಮಾಡ್ತೀಯಾ. ಸೊ ದೋಸ್ ಆರ್ ದ ಥಿಂಗ್ಸ್. ಅವೆಲ್ಲ ಡೆಪ್ತ್ ಕೋಡಿಂಗ್ ಅಲ್ಲಿ. ಅವೆಲ್ಲ ರಿಯಲ್ ಡೇಟಾ ಕೇಳಿರ್ತೀರ, ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗರಿದಮ್ ಅಂತ. ನೀವು ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗರಿದಮ್ ಮಾಡ್ತೀರಾ ಅಂದ್ರೆ ದೀಸ್ ಆರ್ ಆಲ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು, ಈ ಬೇಸಿಕ್. ದೆನ್ ಓನ್ಲಿ ಕ್ಯಾನ್ ಜಂಪ್ ಆನ್ ಟು ದಟ್. ಈಗ ನಾನು ಡೈರೆಕ್ಟ್ ನಾನು ಡೇಟಾ ಸ್ಟ್ರಕ್ಚರ್ ಮಾಡ್ತೀನಿ, ಲೀಡ್ ಕೋಡಲ್ಲಿ ಒಂದು 5 ಕ್ವಶನ್ ತಗೊಂಡು ಸಾಲ್ವ್ ಮಾಡ್ತೀನಿ, ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಕಷ್ಟ ಆಗುತ್ತೆ ಸ್ವಲ್ಪ. ಯಾಕೆಂದ್ರೆ ಅವ್ನು ಡೈರೆಕ್ಟ್ಲಿ ಒಂದು ಫಂಕ್ಷನ್ ಬರೋದು, ಆ ಫಂಕ್ಷನ್ನ ಕಾಸ್ಟ್ ಮಾಡಿ ಇನ್ನೊಂದಕ್ಕೆ ಅಸೈನ್ ಮಾಡ್ಕೊತಾನೆ. ಸೊ ದೋಸ್ ಥಿಂಗ್ಸ್ ವಿಲ್ ಬಿ ಡಿಫಿಕಲ್ಟ್. ಸೊ ನಾನು ಹೇಳೋದೇನು ಅಂದ್ರೆ, ನಿಮಗೆ AI ಇಂಜಿನಿಯರಿಂಗ್ ಏನು ಬೇಕು, ಐ ಆಮ್ ಗೋಯಿಂಗ್ ಟು ಟೀಚ್ ದಟ್. ಅದಂತೂ 100%. When it comes to Python, for backend, ಹೇಳಿ Java. Django Java ಎಲ್ಲ use. ಅದನ್ನ ವೆಬ್ ಡೆವಲಪ್ಮೆಂಟ್ ಯೂಸ್ ಮಾಡ್ತಾರೆ. ಈಗ ಜಾಂಗೋ ಎಲ್ಲ ಐ ಕಾಂಟ್ ಟೀಚ್ ಯು ಜಾಂಗೋ, ನನಗೆ ಗೊತ್ತಿಲ್ಲ. ನಾನು Just asking. No, I just want to know what. ಓಕೆ ಫೈನ್. ನೋ ಜಾಂಗೋ ದೋಸ್ ಥಿಂಗ್ಸ್ ಇಲ್ಲ, ಆ ಥರದ್ದೇನೋ. ಸಿ ಕನ್ಸಿಡರ್ ಹೇಳಿ. When the AI in depth, like ನಾವು ಬ್ಯಾಂಕ್ ಎಲ್ಲ ಕಾಂಪೀಟ್ ಮಾಡ್ಬೇಕಾದ್ರೆ, ಸೊ ಅಲ್ಲಿ ಫ್ರೇಮ್ವರ್ಕ್ಸ್ ಎಲ್ಲ ಇರುತ್ತಂತ. ಲೈಕ್ ವೆನ್